ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ अस्मदाचार्यपर्यन्तां वन्दे गुरुपरम्परां यो नित्यम् अच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोः भगवतोऽस्य दयैकसिन्धोः रामानुजस्य चरणौ शरणं प्रपद्ये. ಅಮೃತಾರಂಜನಿ ಆಯಿತು ನಮ್ಮದು. ಅದಾದಮೇಲೆ ನೆಕ್ಸ್ಟು ಇದರಲ್ಲಿರೋದು ದೇಶಿಕ ಪ್ರಬಂಧದಲ್ಲಿ ಅಧಿಕಾರ ಸಂಗ್ರಹ ಅಂತ. ಇದು ಉಪಯುಕ್ತಾಂಶ ಅಂತ ಅಂದ್ಕೊಂಡ್ರೆ ವಿದೇಶಿಕ ಪ್ರಬಂಧದಲ್ಲಿ ಅನುಸಂಧಾನ ಮಾಡಲೇಬೇಕಾಗಿರೋದ್ರಲ್ಲಿ ಅಧಿಕಾರ ಸಂಗ್ರಹನೂ ಒಂದು. ಎಲ್ಲ ಪೂರ್ತಿ ದೇಶಿಕ ಪ್ರಬಂಧ ಪಾರಾಯಣ ಮಾಡೋಕ್ಕಾಗದೆ ಹೋದರೆ ಕೂಡ ಅಧಿಕಾರ ಸಂಗ್ರಹ, ಪ್ರಬಂಧ ಸಾರ, ಅಡೈಕಲ ಪತ್ತು, ಆಮೇಲೆ ಪಿಳ್ಳೆ ಅಂದಾದಿ ಇದಿಷ್ಟು ಮಾಡ್ತಾರೆ. ಈ 4 ಮಾಡ್ತಾರೆ. ಸೊ ಹಾಗಾಗಿ ಅಧಿಕಾರ ಸಂಗ್ರಹ ಇವಾಗ ತಗೊಳ್ಳೋಣ. ಈ ಅಧಿಕಾರ ಸಂಗ್ರಹ ಅನ್ನೋದು 56 ಪಾಶುರ, 56 ಪಾಶುರಗಳಿದೆ. ಇದರಲ್ಲಿ ಏನು ಮುಖ್ಯವಾಗಿ ಅಧಿಕಾರ ಸಂಗ್ರಹದಲ್ಲಿ ಹೇಳಿರಲ್ಪಟ್ಟದ್ದು ಅಂತ ಹೇಳಿದ್ರೆ, ವೇದಾಂತ ದೇಶಿಕರು ಸ್ವಾಮಿ ದೇಶಿಕರು ಬರೆದಂಥ ರಹಸ್ಯತ್ರಯ ಸಾರ ಗ್ರಂಥ ಇದೆಯಲ್ಲ, ಅದು 32 ಅಧಿಕಾರಗಳಿದೆ ಅದರಲ್ಲಿ. ಆ 32 ಅಧಿಕಾರಗಳಲ್ಲಿ ರಹಸ್ಯತ್ರಯ ಸಾರ ಅಂತ ಹೇಳಿದ್ರೆ ರಹಸ್ಯತ್ರಯ, ಮೂಲಮಂತ್ರ, ದ್ವಯ ಮತ್ತು ಚರ್ಮ ಶ್ಲೋಕ ಇವುಗಳ ಬಗ್ಗೆ ವಿಸ್ತಾರವಾಗಿ ಎಲ್ಲರಿಗೂ ಅರ್ಥ ಆಗಬೇಕು. ಆ ಥರ ವೇದಗಳನ್ನು ತಗೊಳ್ದೇನೆ ವೇದಕ್ಕೆ ಯಾರು ಅಧಿಕಾರ ಇಲ್ವೋ ಅವರು ಕೂಡ ಓದಬಹುದಾಗಿ ಈ ಥರ ಒಂದು ಗ್ರಂಥವನ್ನು ಪ್ರಾಕೃತದಲ್ಲಿ ರಚಿಸಿದ್ರು ಅವರು. ಆ್ಯಕ್ಚುಲಿ ಫಸ್ಟ್ ರಹಸ್ಯತ್ರಯ ಸಾರ ಬರೆದಾಗ ಪ್ರಾಕೃತದಲ್ಲಿ ರಚಿಸಿದ್ರು. ಅದನ್ನು ಆಮೇಲೆ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಓದ್ಬೋದು. ಇವಾಗ ವೇದಗಳ ಪಂಕ್ತಿ ಇದ್ದರೆ ಹೆಂಗಸರು ಓದ್ಬೋದು, ಅಧಿಕಾರಿಗಳಲ್ಲದೆ ಇರೋರು ಓದಬಾರ್ದು ಅಂತೆಲ್ಲ ಇದೆಯಲ್ಲ. ಆ ಥರ ಯಾವುದೋ ಶ್ರಮ ಇಲ್ಲದೆ ಎಲ್ಲರೂ ಓದ್ಬೋದಾದ ಒಂದು ಗ್ರಂಥವನ್ನು, ರಹಸ್ಯತ್ರಯ ಸಾರವನ್ನು ತಮ್ಮ ಆಯುಷಲ್ಲಿ ಕೊನೆಯ ಭಾಗದಲ್ಲಿ ಅದನ್ನು ಬರೀತಾರೆ. ಪಾಪ ಅವರು ಎಲ್ಲರಿಗೂ ಉಪಕಾರ ಆಗಲಿ ಅಂತ. ಯಾಕಂದರೆ ವೇದಕ್ಕೆ ಅಧಿಕಾರ ಇರೋರು ಮಾತ್ರ ವೇದಗಳನ್ನು ಓದ್ಕೊಂಡು ಉಪನಿಷತ್ತು ಓದ್ಕೊಂಡು ಅವ್ರು ಮಾತ್ರ ಉಜ್ಜೀವನ ಆಗ್ಬಿಟ್ರೆ ಬಾಕಿಯವ್ರಿಗೆಲ್ಲ ಏನು, ಸ್ತ್ರೀ ಮತ್ತು ಇತರೆ ವರ್ಣ ಆಶ್ರಮದಲ್ಲಿರೋರಿಗೆಲ್ಲ ಏನು ಅಂತ ಯೋಚನೆ ಮಾಡಿ ಅವರು ಶರಣಾಗತಿ ಎಲ್ಲರಿಗೂ ಇದೆ ಅಂತ ಇದ್ದರೆ ಕೂಡ ಅದು ಏನು ಆ ವಿಷಯ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಥರ ಡೀಟೇಲ್ ಆಗಿ ರಹಸ್ಯತ್ರಯ ಸಾರದಲ್ಲಿ ಅವರು ಬರೆದ್ರು. ರಹಸ್ಯತ್ರಯ ಸಾರದಲ್ಲಿ ಬರೆದಿರೋಂಥ 32 ಅಧಿಕಾರನ ನೀವು ಒಂದು ಸಣ್ಣ ಪ್ರಬಂಧ, ಒಂದು 56 ಪಾಶುಗಳಲ್ಲಿ ಅಧಿಕಾರ ಸಂಗ್ರಹ ಅಂತ ಬರೆದ್ರು. ಒಂದೊಂದು ಗ್ರಂಥನೂ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ, ಎಷ್ಟು ಸೈಂಟಿಫಿಕ್ ಆಗಿ, ಅನಾಲಿಟಿಕಲ್ ಆಗಿ ಅವ್ರು ಬರೆದಿದ್ದಾರೆ ಅಂತ ಹೇಳಿದ್ರೆ ಸ್ವಾಮಿ ದೇಶಿಕರ ಫ್ಯಾನ್ ಆಗಿಬಿಡ್ತೀವಿ ಅಂತರ. ಅಪ್ಪ ಏನು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಎಷ್ಟು ದೊಡ್ಡ ಗ್ರಂಥ ರಹಸ್ಯತ್ರಯ ಸಾರ, ಅದನ್ನು ಎಪಿಟಮೈಸ್ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಬರೆದಿದ್ದಾರೆ. ಈ ಅಧಿಕಾರ ಸಂಗ್ರಹದಲ್ಲಿ ಅವತಾರಿಕೆ ಅಂತ ತಗೊಂಡ್ರೆ ಏನು ಅಧಿಕಾರ ಸಂಗ್ರಹ ಅಂತ ಹೇಳಿದ್ರೆ ಇದರಲ್ಲಿ ಒಟ್ಟು ಒಂದು 10 ವಿಷಯ, ತುಂಬ ಮುಖ್ಯವಾದ ವಿಷಯವನ್ನು ಕವರ್ ಮಾಡ್ತಾರೆ. 56 ಪಾಶುರ ಅಂತ ಹೇಳಿದ್ನಲ್ಲ ಅಧಿಕಾರ ಸಂಗ್ರಹದಲ್ಲಿ. ಅದರಲ್ಲಿ ಚಿಲ್ಲರೆ ರಹಸ್ಯದಲ್ಲಿರೋ ಕೆಲವು ಪದ್ಯಗಳನ್ನೆಲ್ಲ ಅಧಿಕಾರ ಸಂಗ್ರಹದಲ್ಲೂ ಬರುತ್ತೆ. ಇವಾಗ ಅಮೃತ ರಂಜನೆಯಲ್ಲಿ ನಾವು ನೋಡಿದ್ವಿ, ಅದರಲ್ಲಿ ಇರೋದು ಎಲ್ಲಾನು ಯಾವುದೋ ರಹಸ್ಯ, ಚಿಲ್ಲರೆ ರಹಸ್ಯಗಳಿಂದ ತಗೊಂಡಿರೋಂಥ ಪದ್ಯಗಳನ್ನೇ. ಅದೇ ಥರ ಈ ಅಧಿಕಾರ ಸಂಗ್ರಹದಲ್ಲೂ ಇತರೆ ಚಿಲ್ಲರೆ ರಹಸ್ಯದಲ್ಲಿ ಬರುವಂಥ ಪದ್ಯಗಳನ್ನು ತಗೊಂಡು ಅಧಿಕಾರ ಸಂಗ್ರಹದಲ್ಲೂ ಇದೆ. ಆಯಾ ಪದ್ಯಗಳು ಬಂದಾಗ ನಾನು ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವುದರಿಂದ ಬಂದಿದೆ ಅದು ಅಂತ. ಒಟ್ಟಲ್ಲಿ ಅಧಿಕಾರ ಸಂಗ್ರಹ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ, ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಒಂದು ಈ ಯಾವುದೋ ಮತಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದ ಪುರುಷಕಾರೆಯನ್ನು ಮುಂದಿಟ್ಕೊಂಡು ಶರಣಾಗತಿ ಮಾಡಿಕೊಂಡು ಮೋಕ್ಷಕ್ಕೆ ಹೋಗುವಂಥದ್ದು ಸುಲಭವಾದ ಮಾರ್ಗವನ್ನು ಎಲ್ಲರಿಗೆ ಹೇಳೋ ಅಂಥದ್ದು ಶರಣಾಗತಿ.
ಆ ಶರಣಾಗತಿಯನ್ನ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಎಲ್ರಿಗೂ ಇದೆ ಅಂತ ಹೇಳಿದ್ರು. ಸ್ತ್ರೀ ಶೂದ್ರಾದಿಗಳಿಗೆ ಪ್ರತಿಯೊಬ್ಬರಿಗೂ ಇದೆ ಅಂತ ಹೇಳಿದ್ರಲ್ಲ. ಇವಾಗ ಇದನ್ನ ಸೋರ್ ಹೋಗ್ಬಾರ್ದು, ಈ ಸಿದ್ಧಾಂತ ಸೋರ್ ಹೋಗ್ಬಿಡ್ಬಾರ್ದು. ಯಾಕಂದ್ರೆ ಈ ಭಕ್ತಿಯೋಗನ್ನ ನಾವು ಕಳ್ಕೊಂಡ್ಬಿಟ್ವಿ. ಹೇಗೆ ಅಂದ್ರೆ ಆಳವಂದರೆ ಕೊನೆಯವರು ಆಗ್ಬಿಟ್ರು, ಅವ್ರಿಗೆ ಉಪದೇಶ ಸಿಗ್ಲಿಲ್ಲ. ಭಕ್ತಿಯೋಗ ಸಿಗ್ಲಿಲ್ಲ ಅಂದಮೇಲೆ ಕಲಿಯುಗದಲ್ಲಿ ಬೇರೆ ಮಾರ್ಗಗಳಿಂದ ನಾವೆಲ್ಲ ಸಾಧಿಸ್ಕೊಂಡು ಹೋಗಿ ಭಗವಂತನ ಸೇರೋದು ಅಂತ ತುಂಬಾ ಕಷ್ಟ ಸಾಧ್ಯವಾದ ವಿಷಯ. ಅದಕ್ಕೆ ಏನ್ ಮಾಡಿದ್ರು, ಸುಲಭವಾದ ಮಾರ್ಗವನ್ನ ಶರಣಾಗತಿ ಅಂತ ಇದ್ ಮಾಡ್ರು. ಅದಕ್ಕೆ ಆ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಒಂದು ಬೇಲಿಯನ್ನ ಹಾಕ್ಬೇಕು ಅಂತ. ಬೇಲಿ ಅಂತ ಹೇಳಿದ್ರೆ ಒಂದು ತೋಟನೋ ಒಂದು ಉದ್ಯಾನವನವನ್ನು ನಾವು ಸೃಷ್ಟಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಮಾಡಿದಾಗ ಏನಾಗುತ್ತೆ, ಯಾವುದೋ ಒಂದು ಪೋಲಿ ಹಸುನೋ ಅಥವಾ ಒಂದು ಆಡೋ ಯಾವುದೋ ಬಂದು ಮೇಯ್ಕೊಂಡು ಹೊಟ್ಟೋಗುತ್ತೆ. ಯಾವಾಗ ಅದಕ್ಕೆ ಒಂದು ಕಾಂಪೌಂಡ್ ಇಲ್ಲದೆ ಹೋದ್ರೆ, ಒಂದು ಗೇಟ್ ಇಲ್ಲದೆ ಹೋದ್ರೆ ಯಾರ್ದು ಬಂದು ಹೂ ಕಿತ್ಕೊಂಡು ಹೊಟ್ಟೋಗ್ತಾರೆ ಅಥವಾ ಮೇಯ್ಕೊಂಡು ಹೊಟ್ಟೋಗುತ್ತೆ, ನಷ್ಟ ಆಗ್ಬಿಡುತ್ತೆ. ಆ ಥರ ಆಗ್ಬಾರ್ದು ಅಂತ ಒಳ್ಳೊಳ್ಳೆ ಸೂಕ್ತಿಗಳು ಯಾವುದು ಸೋರ್ ಹೋಗ್ಬಾರ್ದು. ಅದಕ್ಕೆ ಒಂದು ಬೇಲಿಯ ಥರ ಈ ಅಧಿಕಾರ ಸಂಗ್ರಹವನ್ನ ಪ್ರಸಿದ್ಧ ಸಾರಕ್ಕೆ ಒಂದು ಪ್ರಬಂಧದ ಥರ ಬರೆದ್ರು. ಅಂದ್ರೆ ಅದ್ರಲ್ಲಿರೋ ವಿಷಯಗಳೆಲ್ಲ ಇದ್ರಲ್ಲಿ ಕವರ್ ಆಗಿದೆ. ಅಕಸ್ಮಾತ್ ಯಾವ್ದಾದ್ರು ಬಿಟ್ಟೋಗಿದ್ರೆ ಅಥವಾ ಒಂದು ಕೆಲ ಆಗ್ಬಿಟ್ರೆ ಅವಾಗ ಇದನ್ನ ನೋಡ್ಕೊಂಡ್ರೆ ನಮಗೆ ಗೊತ್ತಾಗತ್ತೆ ಏನಿತ್ತು, ಏನು ಹೇಳಿದ್ರು ಅವರು ಅಂತ ಗೊತ್ತಾಗುತ್ತೆ. ಸೂಕ್ಷ್ಮವಾಗಿ ನಾವು ಗೊತ್ತಾಗುತ್ತೆ ಅದರಲ್ಲಿ. ಇವಾಗ ಈ ದೊಡ್ಡ ದೊಡ್ಡ ಶಿಲ್ಪಕಲೆಗಳೆಲ್ಲ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅವ್ರು ಅದ್ರ ಮೇಲೆ ಶಿಲಾ ಶಾಸನಗಳನ್ನ ಕೆತ್ತುತ್ತಾರೆ. ಇಂತಿಂಥ ದೊರೆಗಳು ಇಲ್ಲೆಲ್ಲ ಈ ದೇವಸ್ಥಾನ ಕಟ್ಟಿದವರು ಇವರು ಈ ಶತಮಾನದಲ್ಲಿ ಇದ್ರು ಅಂತೆಲ್ಲ ಶಾಸನಗಳನ್ನ ಬರೀತಾರೆ. ಅದೇ ತರ ಈ ಶಾಸನಗಳನ್ನ ಬರೆಯುವಾಗ ಏನಾಗುತ್ತೆ ಅಂದ್ರೆ ಅಳಿದು ಹೋಗದಂತೆ ಕಲ್ಲಿನ ಮೇಲೆ ಬರೆದಿರೋದು ಇರುತ್ತೆ. ಅದನ್ನ ಆಮೇಲೆ ಡಿಸೈಫರ್ ಮಾಡಿ ನೋಡ್ಕೊಳ್ತಾರೆ. ಅದೇ ತರ ಪ್ರಬಂಧಗಳಲ್ಲಿ ವಿಶೇಷವಾಗಿ ಎಷ್ಟು ಚೆನ್ನಾಗಿ ಅವರು ಅನಲೈಸ್ ಮಾಡಿ ಬರ್ತಿದ್ದಾರೆ ವೇದಾಂತ ದೇಶಕ್ಕೆ ಬಂದ್ರೆ ಆಶ್ಚರ್ಯ ಆಗುತ್ತೆ. ಯಾವುದೇ ಒಂದು ಸಂಗತಿಯನ್ನು ಬಿಡದೆ ಪ್ರತಿಯೊಬ್ಬರಿಗೂ ತಿಳಿಬೇಕು ಅನ್ನೋದಕ್ಕೋಸ್ಕರ ಆದ್ರೆ ಬರೆದ್ರು. ಈ ಮುಖ್ಯವಾಗಿ ಅಧಿಕಾರ ಸಂಗ್ರಹದಲ್ಲಿ 10 ವಿಷಯ ಇದೆ. ಸುಮ್ಮನೆ ನಾವು ಪಾರಾಯಣ ಮಾಡ್ಬಿಟ್ಟು ಹೊಟ್ಟೋದ್ರೆ ನಮ್ಗೇನು ಗೊತ್ತಾಗಲ್ಲ. ಏನೋ ಅದೊಂದು ಪದ್ಯ ಹೇಳಿದ್ವಿ, ತಮಿಳಲ್ಲಿ ಕಲ್ತ್ಕೊಂಡ್ವಿ, ಕಷ್ಟ ಆಯ್ತು, 2-3 ಸತಿ ಪ್ರಾಕ್ಟೀಸ್ ಮಾಡಿದ್ವಿ, ಬಂತು ಹೇಳಿದ್ವಿ ಅಂತ ಹಾಗಿರ್ಬಾರ್ದು. ಅದರಲ್ಲಿ ಅವ್ರ ಕವಿಗಳು, ಆಳ್ವಾರುಗಳು, ದೇಶಿಕರು ಏನ್ ಹೇಳಕ್ ಬರ್ತಾರೆ ನಮಗೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಇದೇ ಇಲ್ಲಿ ಇರುವಂತ ಮುಖ್ಯ ವಿಷಯ. ಅವರು ಹೇಳಿರೋ ಸಂಗತಿ ನಮ್ಮ ಮನಸ್ಸಿಗೆ ಹೋಗ್ಬಿಟ್ರೆ ಅಲ್ಲಿಗೆ ಮುಗೀತು. ಅಲ್ಲಿಂದ ನಮ್ಮನ್ನ ಯಾರು ತಡೆಯೋರಿಲ್ಲ. ನಮ್ಮಷ್ಟಕ್ಕೆ ನಾವೇ ಉಜ್ಜೀವನ ಆಗೋಕೆ ದಾರಿಯನ್ನ ಹುಡ್ಕೊಂಡು ಹೊರಟೋಗ್ತೀವಿ. ಈಗ ನೋಡೋಣ, ಈ ದೇಶಿಕ ಪ್ರಬಂಧದಲ್ಲಿ 10 ವಿಷಯಗಳನ್ನ ಇವರು ಮುಖ್ಯವಾಗಿ ಇಲ್ಲಿ ಹೇಳಿದ್ರು ಅಂತ ಹೇಳಿದ್ನಲ್ಲ. ಒಂದು ಏನಪ್ಪಾ ಅಂದ್ರೆ 10 ಆಳ್ವಾರ ಬಗ್ಗೆನೂ ಇಲ್ಲಿ ಹೇಳ್ತಾರೆ ಇವರು. ಈ ಆಳ್ವಾರ ಬಗ್ಗೆ ಯಾಕೆ ಹೇಳಕ್ಕೆ ಬಂದ್ರು ಇವರು ದೇಶಿಕ ಪ್ರಬಂಧದಲ್ಲಿ? ಆಳ್ವಾರೇ ಇಷ್ಟೊಂದು ಪ್ರಬಂಧಗಳೆಲ್ಲ ಬರೆದಿದ್ರು, ಮತ್ತೆ ದೇಶಿಕ ಬೇರೆ ಯಾಕೆ ಪ್ರಬಂಧವನ್ನ ಬರಿಬೇಕಾಗಿತ್ತು ಅಂತ ಹೇಳಿದ್ರೆ, ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ತೆಂಗಲೆ ವಡಗಲೆ ಅಂತ 2 ಸಂಪ್ರದಾಯ ಭಾಗ ಆಗ್ಬಿಟ್ಟಾಗ ದೇಶಿಕ ಸಂಪ್ರದಾಯದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಬರನ್ಯಾಸ ಅಂತ ಒಂದು ಅಡಿಷನಲ್ ನಾವು ಇಟ್ಕೊಂಡ್ವಿ. ಬರೀ ಶ್ರಮಾಶ್ರಯಣ ಅಂತ ಮಾತ್ರ ಇಲ್ಲದೆ ಬರನ್ಯಾಸ ಅದು ಒಂದು ಕ್ರಿಯೆ, ಅದು ಮಂತ್ರವತ್ತಾಗಿ ಆಗುವಂಥದ್ದು, ಅದು ಒಂದು ಕ್ರಿಯೆ. ಭಗವಂತನಲ್ಲಿ ನಮ್ಮ ಆತ್ಮವನ್ನು ಸಮರ್ಪಿಸೋದು, ಇದು ದೇಶಿಕ ಸಂಪ್ರದಾಯ ಅಂತ ಬೇರೆ ಆಯ್ತು. ಆ ದೇಶಿಕ ಸಂಪ್ರದಾಯಕ್ಕೆ ಬೇರೆ ಆದಾಗ ಏನಾಯ್ತು, ಇದರಲ್ಲಿರೋ ವೈಶಿಷ್ಟ್ಯತೆ ಏನು ಅಂತ ತಿಳಿಯೋಕ್ಕೋಸ್ಕರ ಆ ದೇಶಿಕ ಪ್ರಬಂಧವನ್ನ ದೇಶಿಕರು ಬರೀಬೇಕಾಗುತ್ತೆ. ಇದರಲ್ಲಿ ಒಂದು ದೇಶಿಕ ಪ್ರಬಂಧ ವಿಷಯ ಬಂದಾಗ ಬೇರೆ ಪ್ರಬಂಧಕ್ಕಿಂತ ಸ್ವಲ್ಪ ಟಫೇ ಇದು, ಹಂಗೆ ನೋಡಿದ್ರೆ ಪಾರಾಯಣ ಮಾಡಕ್ಕೆ. ಆಗಿದ್ದಾಗ್ಲೂ ಈ ದೇಶಕ್ಕೆ ಮುಖ್ಯವಾಗಿ ದೇಶಿಕ ಸಂಪ್ರದಾಯದಲ್ಲಿ ಬರೋ ಎಲ್ಲಾ ವಿಷಯವನ್ನು ಇದರಲ್ಲಿ ಕವರ್ ಮಾಡಿದ್ರು. ಮರ್ತಾ ಹೋಗದೆ ಹಂಗೂ ಇದರಲ್ಲಿ ಊಶಲ್ ಏಷಲ್ ಅನ್ನೋದು ಆ ಗ್ರಂಥಗಳು, ನವಮಣಿ ಮಾಲೆ ಇವೆಲ್ಲ ಪೂರ್ತಿ ಸಿಕ್ಕಿಲ್ಲ, ಎಲ್ಲ ಕಳೆದೋಗ್ಬಿಟ್ಟಿವೆ, ಎಲ್ಲ ಕಳೆದು ಹಾಕೊಂಡ್ಬಿಟ್ಟಿದೀವಿ, ಇದೆಲ್ಲ ಇಲ್ಲ. ಹೀಗಾಗಿ ಇವಾಗ ಇರೋದನ್ನ ಮುಖ್ಯವಾಗಿ ಅನುಸಂಧಾನ ಮಾಡಕ್ಕೆ ಇಟ್ಕೊಂಡೆ. ಏನಾಗುತ್ತೆ, ಹೀಗೆ ನಾ ಹೇಳಿದ್ನಲ್ಲ, ಎಲ್ಲ ಕಡೆ ಪಾರಾಯಣ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ದೇಶಿಕ ಪ್ರಬಂಧ ಪೂರ್ತಿ ಪಾರಾಯಣ ಮಾಡೋದೇ ಇಲ್ಲ, ಬಿಟ್ಬಿಡ್ತಾರೆ. ಬಿಟ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಈ ಅಧಿಕಾರ ಸಂಗ್ರಹ, ಆಡೈಕಲ ಪತ್ತು, ಪಿಲೆ ಎಂದಾದಿ ಮತ್ತೆ ಪ್ರಬಂಧ ಸರ ಹೇಳಿ ಮುಗಿಸ್ಬಿಡ್ತಾರೆ. ಬಾಕಿ ವಿಷಯಗಳೆಲ್ಲ ಎಲ್ಲಿ ಬರುತ್ತೆ? ಅದಕ್ಕೆ ಎಲ್ಲಾದ್ರಲ್ಲೂ ಬರುವಂತ ಒಂದೊಂದು ವಿಷಯವನ್ನ ಅಧಿಕಾರ ಸಂಗ್ರಹದಲ್ಲಿ ಒಂದು ಪ್ಯಾರಾಗ್ರಾಫ್ ಸೇರಿಸ್ಕೊಂಡ್ರು ವೇದಾಂತ ದೇಶಿಕರು. ಎಲ್ಲ ತ್ರಿಕಾಲ ಜ್ಞಾನಿಗಳು, ಗೊತ್ತು ಏನು ಎಂತ ಸೋಮಾರಿಗಳು ನಾವೆಲ್ಲ ಅಂತ. ಹೀಗೆ ಆಗಿ ಪ್ರಬಂಧ ಪಾರಾಯಣದಲ್ಲೂ ಹೇಗ್ ಮಾಡ್ತಾರೆ, ಕೋವಿಲ್ ತಿರುವಾವಣಿ ಅಂತ ಮಾಡ್ಕೊಂಡ್ರು. ಬರೀ ದೇವಸ್ಥಾನದಲ್ಲಿ ಎಲ್ಲಾನು ಹೇಳಕ್ಕಾಗಲ್ಲ, ಒಂದ್ ಸ್ವಲ್ಪ ಹೇಳ್ಬೇಕು ಅಂತ ಕೋವಿಲ್ ತಿರುವಾವಣಿ ಅಂತ ಮಾಡ್ಕೊಂಡ್ರು. ಅರ್ಜೆಂಟಿಗೆ ಪಾರಾಯಣ ಮಾಡ್ಬೇಕಾದ್ರೆ ಮೊದಲನೇ 10 2ನೇ 10 ಅಂತ ಆ ಥರ ಏನೋ ಮಾಡ್ಕೊಂಡ್ರು. ಆಮೇಲೆ ರಾಮಾನುಜ ವೃತ್ತಂದಾದಿ ಮಾಡ್ಬೇಕಾದ್ರೆ 10 ಒಂದೊಂದು ಭಾಷಣ. ಯಾರು ಇದನ್ನೆಲ್ಲ ರೂಲ್ಸ್ ಮಾಡೋರು? ಯಾರು ಇಲ್ಲ. ಸಮಯ ಇಲ್ಲ ಅಂತ ಯಾಕೆ ಅನ್ಕೊಳ್ತೀರಾ? 1 ದಿವಸ ಆಗೋ ಪಾರಾಯಣ 2 ದಿವಸ ಆಗ್ಲಿ ಬಿಡಿ ನಿಧಾನಕ್ಕೆ.
ಆದರೆ ಅದು ಇವಾಗ ಸಮಯ ಇಲ್ಲ ಅಂತ ಎಲ್ಲ ಓಡಿಸ್ಬಿಟ್ಟು ಹಾಗೆ ಒಂದನೇದು 11ನೇದು ಅಂದರೆ ಅಲ್ಲಿ ಪಾರಾಯಣ ಮಾಡಕ್ಕೆ ಬರೋರು ವಿಷಯ ತಿಳಿದಿರೋರು ಏನು ಹೇಳ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲದೆ ಅವ್ರ ಪಾಡಿಗೆ ಅವ್ರು ಹರಟೆ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ. ಸಾಧಾರಣವಾಗಿ ಆಗೋದೇ ಇದು ಉದಕ್ಷಾಂತಿಗಳಲ್ಲಿ ಮತ್ತು ಈ ಪಾರಾಯಣ ಪ್ರಬಂಧ ಪಾರಾಯಣಗಳಲ್ಲೆಲ್ಲ ಏನು ಗೊತ್ತಿಲ್ಲದೆ ಇರೋರು ಏನು ಮಾಡ್ತಾರೆ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಬೇರೆ ಏನೋ ವಿಷಯ ಮಾತಾಡ್ಕೊಂಡು ಕಾಲ ಕಳೆದಿರ್ತಾರೆ. ಒಳ್ಳೆ ವಿಷಯ ಅವ್ರ ಕಿವಿಗೂ ಬೀಳೋದಿಲ್ಲ, ಅವ್ರು ಪಾರಾಯಣ ಮಾಡ್ತಾ ಇರೋದು ಏನು ಅಂತಲೂ ಯಾರಿಗೂ ಗೊತ್ತಾಗಲ್ಲ. ಇದು ತುಂಬ ಶೋಚನೀಯವಾದ ಸಮಾಚಾರ. ಏನು ಮಾಡೋಕ್ಕಾಗತ್ತೆ? ಯಾಕಂದರೆ ಸ್ವಲ್ಪ ಆದರೂ ಅದ್ರ ವಿಷಯ ಗೊತ್ತಿದ್ರೆ ಇವ್ರು ಪಾರಾಯಣ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಇರಬೇಕು, ಮಾತಾಡಬಾರ್ದು ಅಂತಾದರೂ ಇರುತ್ತೆ. ಅದು ಇಲ್ಲದೆ ಇದ್ದಾಗ ಏನಾಗುತ್ತೆ, ಈ ಥರನೇ ಆಗುತ್ತೆ. ಆಚಾರ್ಯ ಸಂಭಾವನೆ ನಮ್ಮ ಇದರಲ್ಲಿ ಆಚಾರ್ಯ ಸಂಭಾವನೆ ಅಂತ ಕೊನೆಯಲ್ಲಿ ವ್ಯಾಲಿಡಿಟಿಗೆ ಹೇಳ್ತಾರೆ ಎಲ್ಲ ಶಾಸ್ತ್ರೆ ಆದಮೇಲೆ. ಆಚಾರ್ಯ ಸಂಭಾವನೆ ತೆಗಿಬೇಕಾದ್ರೆ ಯಾರು ಮಾತೇ ಆಡಬಾರ್ದು, ಅವಾಗಲೂ ಮಾತು ಆಡಬಾರ್ದು, ನಿಂತೇ ಇರಬೇಕು, ಕೂತ್ಕೊಳ್ಳಬಾರ್ದು. ಎರಡೂ ಆಗ್ತಾ ಇರುತ್ತೆ. ಕೆಲವು ಕಡೆ ಪಾಪ ಪುರೋಹಿತರು ಸಂಕೋಚಕ್ಕೆ ಹೇಳೋ ಮನೆಯವ್ರು ಏನಾದರೂ ಬೇಜಾರು ಮಾಡ್ಕೊಳ್ತಾರೋ ಅಂತ. ಇನ್ನು ಕೆಲವು ಕಡೆ ನಿಷ್ಠುರವಾಗಿ ಹೇಳ್ತಾರೆ, ಎಲ್ಲ ಸುಮ್ಮನೆ ಇರಿ ಸ್ವಲ್ಪ ಹೊತ್ತು ಮಾತಾಡಬೇಡಿ ಅಂತ ಹೇಳ್ತಾರೆ. ಹೀಗೆ ಈ ಪ್ರಬಂಧದಲ್ಲಿ ಒಟ್ಟು ದೇಶಿಕ ಪ್ರಬಂಧದಲ್ಲಿ 10 ವಿಷಯ ಒಳ್ಳೇದು ಯಾವುದಿದೆ ಅಂತ ನೋಡೋಣ. ಯಾತಕ್ಕೋಸ್ಕರ ಇವರು ಈ ಥರ ಸಂಗ್ರಹ ಮಾಡಿದ್ರು, ಅಧಿಕಾರ ಸಂಗ್ರಹ ಅಂತಾನೆ ಹೆಸರಿಟ್ರಲ್ಲ ಅಂತ ಹೇಳಿದ್ರೆ, ಮೊದಲು 10 ಆಳ್ವಾರಗಳನ್ನ ಹೇಳ್ತಾರೆ. ಈ 10 ಆಳ್ವಾರಗಳ ಬಗ್ಗೆ ಯಾಕೆ ದೇಶಿಕರು ಹೇಳಬೇಕಾಯ್ತು ಅಂತ ಹೇಳಿದ್ರೆ, ದ್ರವಿಡ ಪ್ರಬಂಧಗಳಿದೆಯಲ್ಲ ಅದೆಲ್ಲ ಸಾಮಾನ್ಯ ಜನರಿಗೆ ಸೇರುವಂಥ ಒಂದು ಗ್ರಂಥಗಳು. ಅವೆಲ್ಲ ಕಷ್ಟವಾದ ಕಬ್ಬಣಕಡಲೆ ಥರ ಇರುವಂಥ ಉಪನಿಷತ್ತುಗಳು ಮತ್ತು ವೇದದ ಸಾರ ಎಲ್ಲರಿಗೂ ಅಧಿಕಾರ ಇಲ್ಲ, ಮತ್ತು ಓದಿದ್ರೆ ಅರ್ಥನೂ ಆಗಲ್ಲ ಅಂತಿದ್ದಾಗ ಆಡು ಭಾಷೆಯಲ್ಲಿ ಆಗಿನ ಕಾಲಕ್ಕೆ ಕಾಂಟೆಂಪ್ರರಿ ಆಗಿನ ಕಾಲಕ್ಕೆ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಆ ಭಾಷೆಯಲ್ಲಿ ದ್ರವಿಡದಲ್ಲಿ ಅಗಸ್ತ್ಯರು ಪರಿಷ್ಕಾರ ಮಾಡಿಕೊಟ್ಟಂಥ ಅರವ ಅಂತಾರೆ ತಮಿಳಿಗೆ, ಆ ಭಾಷೆಯನ್ನ ಅಗಸ್ತ್ಯರು ಪರಿಷ್ಕಾರ ಮಾಡಿಕೊಂಡಂಥ ಭಾಷೆಯಲ್ಲಿ ಎಲ್ಲ 10 ಆಳ್ವಾರಗಳು ಬರೀತಾರೆ. ಇದರಿಂದ ಏನಾಗುತ್ತೆ, ತಾಮ್ರಬರಣಿ ತೀರದಲ್ಲಿ ಹುಟ್ಟಿರುವಂಥ ಅನೇಕ ಆಳ್ವಾರಗಳು ಈ ಪ್ರಬಂಧಕ್ಕೆ ತುಂಬ ಅವರ ಕಾಂಟ್ರಿಬ್ಯೂಷನ್ ಇದೆ. ಅವರು ಕೆಲವರೆಲ್ಲ 100 ಪದ್ಯ 1000 ಪದ್ಯ ಹೀಗೆ ಎಲ್ಲ ಬರೆದು ಒಂದೊಂದರಲ್ಲೂ ವಿಶೇಷವಾಗಿ ಭಗವಂತನನ್ನ ಹೇಗೆ ಪರಭಕ್ತಿ ಪರಮಭಕ್ತಿ ಪರಭಕ್ತಿ ಪರಜ್ಞಾನ ಪರಮಭಕ್ತಿ ಇದೆಲ್ಲ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ಸ್ಟೆಪ್ ಆಗಿ ಹೇಳ್ಕೊಡ್ತಾರೆ. ಹಾಗೆ ಹೇಳ್ಕೊಟ್ಟಿದ್ರಿಂದಾನೇ ಆಳ್ವಾರಗಳು ಹೇಗೆ ಅಂದರೆ, ಅವತಾರಗಳೆಲ್ಲ ಮಾಡಿದ್ದು ದೇವರುಗಳು ಉತ್ತರ ಭಾರತದಲ್ಲಿ, ರಾಮ ಕೃಷ್ಣ ಇವೆಲ್ಲ ಉತ್ತರ ಭಾರತದಲ್ಲಿ. ಕೃತಯುಗದಲ್ಲಿ ಆಗಿದ್ದೆಲ್ಲ ನಮಗೆ ಗೊತ್ತಿಲ್ಲ. ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಭಗವಂತ ಉತ್ತರ ಭಾರತದಲ್ಲಿ ಅವತಾರ ಮಾಡಿದ. ಹಾಗಾಗಿ ಭಗವಂತನ ವಿಚಾರ ಹೆಚ್ಚು ತಿಳ್ಕೊಳ್ಬೇಕು ಅಂದ್ರೆ ನಮ್ಗೆ ಹೇಗೆ ಸಾಧ್ಯ? ಅದು ದೇವಸ್ಥಾನಗಳು ಅಲ್ಲಿ ಅಯೋಧ್ಯ ಮಥುರಾ ಅಲ್ಲೇ ಇತ್ತು. ಅವಾಗ ಏನ್ ಮಾಡ್ಬೇಕಾಗಿತ್ತು, ಇಲ್ಲಿ ಆಳ್ವಾರಗಳು ಹಾಡಿ ಭಕ್ತಿ ಮೂಮೆಂಟ್ ಅಂತಾನೆ ಹೇಳ್ಬೋದ್ಬೇಕಾದ್ರೆ ಎಲ್ಲರಿಗೂ ದೇವರನ್ನ ಪರಿಚಯ ಮಾಡಿಸ್ತಾರೆ. ಆ 10 ಆಳ್ವಾರಗಳ ಬಗ್ಗೆ ವಿಶೇಷವಾಗಿ ಕೊಂಡಾಡ್ತಾರೆ. ಮತ್ತೆ ಎರಡನೇದು ಮುಖ್ಯವಾಗಿ ಮಧುರ ಕವಿ ವೈಭವವನ್ನ ಹೇಳ್ತಾರೆ. ಮಧುರ ಕವಿ ವೈಭವವನ್ನ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಆಚಾರ್ಯ ಪ್ರತಿಭಟೊಬ್ಬರಿಗೆ ಎಷ್ಟಿರ್ಬೇಕು, ಏನನ್ನ ಕಲಿತ್ರೆ ಯಾರ ಮೂಲಕವಾಗಿ ಕಲಿತ್ವಿ, ಆ ಆಚಾರ್ಯರಿಗೆ ನಾವು ಎಷ್ಟು ಕೃತಜ್ಞರಾಗಿರ್ಬೇಕು, ಯಾತಕ್ಕೆ ಕೃತಜ್ಞರಾಗಿರ್ಬೇಕು. ಅವ್ರಿಲ್ದೆ ಹೋದ್ರೆ ಈ ಒಂದು ಮಂತ್ರ ನಮಗೆ ಸಿಗ್ತಾ ಇರ್ಲಿಲ್ವಲ್ಲ, ಅವ್ರಿಲ್ದೆ ಹೋದ್ರೆ ನಮ್ಗೆ ಉಜ್ಜೀರ್ಣ ಆಗೋಕ್ಕೆ ಮಾರ್ಗನೇ ಗೊತ್ತಾಗ್ತಾ ಇರ್ಲಿಲ್ವಲ್ಲ, ಅವ್ರಿಲ್ದೆ ಹೋದ್ರೆ ನಮ್ಗೆ ಒಂದು ಸತ್ಸಂಗನೇ ಸಿಗ್ತಾ ಇರ್ಲಿಲ್ವಲ್ಲ ಅನ್ನೋದು ಆ ಕೃತಜ್ಞತಾ ಭಾವನೆ ಇದೆಯಲ್ಲ, ಅದು ತುಂಬಾ ಇರ್ಬೇಕು. ಅದನ್ನ ಯಾರು ತೋರಿಸ್ಕೊಟ್ರು ಅಂದ್ರೆ ಮಧುರ ಕವಿ ತೋರಿಸ್ಕೊಟ್ರು. ಯಾಕಂದ್ರೆ ಕಣ್ಣಿನಂ ಶಿರುತಾಪಿನ ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್ ಎನ್ನಪ್ಪನಿಲ್ಲ ಅಂತ ಹೇಳಿದ್ರು ಅವರು. ನಮ್ಮ ಸಾಕ್ಷಾತ್ ಭಗವಂತನೇ ಅವನೆಲ್ಲ ನಮಗೆ ಧಾರಕ ಪೋಷಕನಾಗಿರು. ನಮಗೆ ಇನ್ಯಾರು ಮತ್ತೆ ಅಂತ ಹೇಳಿದ್ರೆ ತೆನ್ಕುರುಹೂರು ನಮ್ಮ ಯಾರು ಸಾಕ್ಷಾತ್ ನಮ್ಮಾಳ್ವಾರೇ ನನಗೆ ದೇವರು ಅಂತ ಹೇಳಿದವರು ಮಧುರ ಕವಿ. ಇನ್ನೊಂದು ವಿಷಯ ನಾವು ತುಂಬಾ ನೋಡ್ಬೇಕು, ಏನಪ್ಪ ಮುಖ್ಯವಾಗಿ ನೋಡ್ಬೇಕಾಗಿರೋದು ಅಂತ ಹೇಳಿದ್ರೆ, ಮುಂದೆ ಪದ್ಯಗಳಲ್ಲೂ ಬರುತ್ತೆ. ಇದರಲ್ಲಿ ಮಧುರ ಕವಿಗೆ ಒಂದು ಪದ್ಯ ಇಟ್ಟಿರೋದು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸೋಣ. ಏನಂದ್ರೆ ಮಧುರ ಕವಿಗಳು ನಮ್ಮಾಳ್ವಾರ್ಗಿಂತ ದೊಡ್ಡವರು. ಅವತಾರ ಮಧುರ ಕವಿಗಳು ನಮ್ಮಾಳ್ವಾರ್ಗಿಂತ ಮುಂಚೆ ಆಗಿದ್ದು. ನಮ್ಮಾಳ್ವಾರ್ಗಿಂತ ಮುಂಚೆ ಆಗಿದ್ದು ಅಷ್ಟೇ ಅಲ್ಲದೆ ಕೃಷ್ಣ ಭೂಮಿ ಮೇಲೆ ಇದ್ದಾಗಲೇ ಅವ್ರ ಅವತಾರ ಆಗಿತ್ತು, ಇದ್ರು ಅವರು. ಹಾಗಿದ್ದಾಗ ಅಷ್ಟೇ ಅಲ್ಲದೆ ಇವರು ಉತ್ತರ ಭಾರತಕ್ಕೆ ಪ್ರವಾಸಕ್ಕೂ ಹೋಗಿದ್ರು. ಕೃಷ್ಣನ ಅವತಾರ ಸಮಾಪ್ತಿ ಕಾಲದಲ್ಲಿ ಇವರು ಉತ್ತರ ಭಾರತದಲ್ಲೇ ಇದ್ರು. ಯಾಕಂದ್ರೆ ನಮ್ಮಾಳು ಅವಾಗಿರ್ಲಿಲ್ಲ. ಇವರು ಉತ್ತರ ಭಾರತದಲ್ಲೆಲ್ಲಾನು ಪ್ರಯಾಣ ಮಾಡ್ಕೊಂಡು ಬರುವಾಗಲೂ ಆ ಕೃಷ್ಣನ ದೇವಸ್ಥಾನ ಇವುಗಳು ಅವ್ರ ಬಗ್ಗೆ ಅಷ್ಟೇನು ಇವರಿಗೆ ಭಕ್ತಿ ಹೆಚ್ಚಾಗಿದ್ದಾಗ ಏನೂ ಕಾಣಲಿಲ್ಲ. ಯಾರಿಗೆ? ಮಧುರ ಕವಿಗೆ. ಯಾಕಂದ್ರೆ ಕೃಷ್ಣಾವತಾರ ಆದಾಗ್ಲೇ ಇದ್ದಾಗ್ಲೂ ಕೃಷ್ಣನ ಬಗ್ಗೆ ಏನು ಹೆಚ್ಚಿಗೆ ಅವರು ಆಸಕ್ತಿಯನ್ನು ಬೆಳೆಸ್ಕೊಳ್ಳಿಲ್ಲ.
ಆದರೆ ಅವ್ರು ಒಂದ್ಸತಿ ಹೀಗೆ ನೀವು ಉತ್ತರ ಭಾರತದ ಇದಕ್ಕೆ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಬದ್ರಿಕಾಶ್ರಮದಲ್ಲಿ ಒಂದು ಪ್ರಕಾಶವಾದ ಒಂದು ನಕ್ಷತ್ರ ಅವರಿಗೆ ಕಾಣಿಸ್ಕೊಳುತ್ತೆ. ಅದು ಅಲ್ಲಿಂದ ಅದನ್ನ ಅವರು ಹಿಂಬಾಲಿಸ್ಕೊಂಡು ಬಂದಾಗ ಅಯೋಧ್ಯೆಗೆ ಬರುತ್ತೆ, ಆಮೇಲೆ ಅಲ್ಲಿಂದ ಮಥುರಾಗೆ, ಅಲ್ಲಿಂದ ಕೆಳಗೆ ಹಾಗೆ ತಿರುಪತಿಗೆ ಬರುತ್ತೆ, ಅಲ್ಲಿಂದ ಕೆಳಗೆ ತಿರುನಲ್ವೇಲಿ ಡಿಸ್ಟ್ರಿಕ್ಟ್ ಅಲ್ಲಿ ಕುರುಬೂರು ನಗರಿಗೆ ಬರುತ್ತೆ, ಆಮೇಲೆ ನಮ್ಮಾಳ್ವಾರ್ ಇದ್ದ ಕಡೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಅದು ಅದೃಶ್ಯ ಆಗ್ಬಿಡುತ್ತೆ ಆ ನಕ್ಷತ್ರ. ಅಲ್ಲಿಗೆ ತಂದು ಬಿಡುತ್ತೆ ಮಧುರ ಕವಿನ. ಸೊ ಅಲ್ಲಿವರೆಗೂ ಕೃಷ್ಣನ ಬಗ್ಗೆ ಏನು ವಿಶೇಷವಾದ ಪ್ರೀತಿ ಜ್ಞಾನ ಏನು ಇಲ್ಲದೆ ಇರೋರು ಮಧುರ ಕವಿ ಪರಿಚಯ ಆದ್ಮೇಲೆ ಆ ಗುರುಗಳ ಮುಖೇನ ಎಲ್ಲ ತಿಳಿಯುತ್ತೆ ಅವ್ರಿಗೆ. ಅದರಿಂದ ಅವ್ರು ಏನ್ ಮಾಡ್ತಾರೆ, ನನಗೆ ಇವರೇ ನನಗೆ ದೇವರು, ಆಚಾರ್ಯೇ ನನಗೆ ದೇವರು ಅಂತ ಅವರ ಸಿದ್ಧಾಂತವನ್ನ ಸ್ಥಾಪಿಸಿದ್ರು ಮಧುರ ಕವಿ. ಅವ್ರ ಥರನೇ ನಾವು ಫಾಲೋ ಮಾಡ್ಕೊಂಡು ಬರ್ತಿದ್ರೆ ಆಚಾರ್ಯ ಮುಖೇನ ಆಚಾರ್ಯನ ಮುನ್ನಿಟ್ಕೊಂಡು ನಾವೆಲ್ಲ ಮಾಡೋದು ಅಂತ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಹೀಗೆ ನಾವೇ ಇಂಡಿಪೆಂಡೆಂಟ್ ಆಗಿ ಹೋಗಿ ಏನೋ ಮಾಡ್ಬಿಡ್ತೀವಿ ಅಂತ ಆಚಾರ್ಯನ ಮುಂದೆ ಇಟ್ಕೊಂಡು ಮಾಡೋದು ಅದೊಂದು ವಿಶೇಷವಾದ ಸಂಪ್ರದಾಯ. ಅದು ಎರಡನೇ ವಿಷಯ ಹೇಳಿದ್ದಾರೆ. ಆಮೇಲೆ ಮೂರನೇದು ಅಂದ್ರೆ 8 ಆಚಾರ್ಯಗಳ ಬಗ್ಗೆನೂ ಅವ್ರು ಹೇಳಿದ್ದಾರೆ. 8 ಯಾರ್ಯಾರು ನಮ್ಗೆ 8 ಗುರುಗಳು? ತಂದಳಿತ್ತವರೇ ಚರಣಂ ಪುಕ್ಕಿ ಆಮಡೈವೆ ಅವರ್ ಗುರುಕ್കൾ ವಿನಯಮಣಂಗ ನಾಥಮುನಿ ಮುನಿತ್ರಯರು ಮತ್ತೆ ಉಯ್ಯಕ್ಕೊಂಡಾರು ರಾಮಮಿಶ್ರ ಎಲ್ಲಾರನ್ನೂ ಸೇರಿಸ್ಕೊಂಡು 8 ಜನ ಆಚಾರ್ಯರುಗಳನ್ನ ಹೇಳ್ತಾರೆ. ಒಂದು ಪದ್ಯನೂ ಇದೆ, ತಂದಳಿತ್ತವರೇ ಶರಣಂ ಪುಕ್ ಅಂತ ಬರೋ ಪದ್ಯದಲ್ಲಿ 3ನೇ ಪದ್ಯದಲ್ಲಿ ನಾನು ಅವಾಗ ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತೀನಿ. ಆ 8 ಆಚಾರ್ಯರ ಬಗ್ಗೆನೂ ಹೇಳ್ತಾರೆ. ಅದಾದ್ಮೇಲೆ ಆಚಾರ್ಯರ ಪ್ರತಿಪತ್ತಿನ ಪ್ರಾಮುಖ್ಯತೆ ಹೇಳ್ಕೊಡ್ತಾರೆ. ಯಾಕೆ ಆಚಾರ್ಯರನ್ನ ಅಷ್ಟು ನಾವು ಕೊಂಡಾಡ್ಬೇಕು, ಅದನ್ನ ಉಚ್ಚ ಸ್ಥಾನದಲ್ಲಿಟ್ಟು ಯಾಕೆ ಅವರನ್ನ ನಾವು ನೋಡ್ಬೇಕು ಅನ್ನೋದನ್ನ ಆ ಪ್ರಾಮುಖ್ಯತೆಯನ್ನು ಅವರು ಅಧಿಕಾರ ಸಂಪ್ರದಾಯ ಗ್ರಂಥದಲ್ಲಿ ತೋರಿಸ್ಕೊಡ್ತಾರೆ. ಆಮೇಲೆ ಈ ಮುನಿತ್ರಯ ಸಂಪ್ರದಾಯದಲ್ಲಿ ಹೆಚ್ಚಿಗೆ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಮುನಿತ್ರಯರು ಏನ್ ಕಾಂಟ್ರಿಬ್ಯೂಷನ್ ಮಾಡೋದು? ಮುನಿತ್ರಯರು ಅಂದ್ರೆ ರಾಮಾನುಜ ಮುನಿ, ಆಳವಂದಾರ್ ಮುನಿ, ಆಳವಂದಾರ್ ಯಾಮುನಾಚಾರ್ಯರು ಮತ್ತೆ ನಾಥಮುನಿ. ಇವರು 3 ಜನದ್ದು ಈ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಏನು ಅವ್ರದ್ದು ಕೊಡುಗೆ ಇತ್ತು ಅನ್ನೋದನ್ನ ವಿಸ್ತಾರವಾಗಿ ಹೇಳ್ತಾರೆ. ಈ ಮುನಿತ್ರಯ ಸಂಪ್ರದಾಯ, ಈ ಶ್ರೀ ವೈಷ್ಣವ ಸಂಪ್ರದಾಯ ಅಂತ ಅವಾಗ ನಾವು ಹೇಳ್ತಾ ಇದ್ರೆ ಏನು ಇದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ಶ್ರೀ ಅದೇನೆ ವೈಷ್ಣವ ಸಂಪ್ರದಾಯ ಅಂದ್ರೆ ಎಲ್ಲರೂ ವಿಷ್ಣುವನ್ನ ಪೂಜಿಸೋದು ಮಾಡೋದು ಅಂತ ಇದೆ. ಶ್ರೀ ವೈಷ್ಣವ ಸಂಪ್ರದಾಯ ಅಂತ ಹೇಳಿದ್ರೆ ಮೋಕ್ಷಕ್ಕಾಗಿ ಶ್ರೀಯನ್ನ, ಲಕ್ಷ್ಮಿಯನ್ನ ಪುರುಷಕಾರಿಯಾಗಿ ಇಟ್ಕೊಂಡು ನಮ್ಮನ್ನ ನಾವೇ ಭಗವಂತನಿಗೆ ಸಮರ್ಪಿಸ್ಕೊಳ್ಳೋದು, ಮುಮೋಕ್ಷಿಗಳಾಗುವುದು ಅಂತ. ಇದು ಈ ಸಂಪ್ರದಾಯದಲ್ಲಿರೋರು ಹೀಗೆ ನಡ್ಕೊಳ್ತಾರೆ. ಇದು ಶ್ರೀ ವೈಷ್ಣವ ಸಂಪ್ರದಾಯ ಅನ್ನೋದು. ಈ ಮುನಿತ್ರಯರು ಇವರೆಲ್ಲ ಏನು ಕೊಡುಗೆ ಕೊಟ್ಟರು ಅಂತ ಅದರ ಬಗ್ಗೆ ಹೇಳ್ತಾರೆ. ಆಮೇಲೆ ಈ ಸಂಗ್ರಹದಲ್ಲಿ ಈ ಅರ್ಥಾರ್ಥಗಳನ್ನು ತಿಳಿಸ್ಕೊಳ್ತಾರೆ. ಯಾವ ಅರ್ಥಾರ್ಥ ಅಂತ ಹೇಳಿದ್ರೆ 32 ಅಧಿಕಾರದಲ್ಲಿ ರಹಸ್ಯತ್ರಯ ಸಾರ ಬರೆದ್ರಲ್ಲ, ಎಲ್ಲದರ ಅರ್ಥವನ್ನು ಸಂಗ್ರಹವಾಗಿ ರಹಸ್ಯತ್ರಯ ಸಾರದ ಅಧಿಕಾರಗಳ ಸಂಗ್ರಹವಾಗಿ, ಅದರಲ್ಲಿ ಬೇಕಾದಷ್ಟು ಅಧಿಕಾರ ಇದೆ. ಮೂಲಮಂತ್ರ ಅಧಿಕಾರ, ದ್ವಯಮಂತ್ರ ಅಧಿಕಾರ, ಚರ್ಮಶ್ಲೋಕ ಅಧಿಕಾರ, ಮತ್ತೆ ಗತಿಚಿಂತನ ಅಧಿಕಾರ, ಗುರು ಶಿಷ್ಯ ಅಧಿಕಾರ ಅಂತ ಅಂದ್ಬಿಟ್ಟು ಒಂದೊಂದಕ್ಕೊಂದೊಂದು ಹೆಸರು. 32 ಅಧಿಕಾರವನ್ನು ಸಂಕ್ಷಿಪ್ತವಾಗಿ ಇದರಲ್ಲಿ ಅಧಿಕಾರ ಸಂಗ್ರಹದಲ್ಲಿ ಅವರು ತೋರಿಸ್ಕೊಡ್ತಾರೆ. ಆಮೇಲೆ ಈ ಮುಖ್ಯವಾಗಿ ಒಂದು 3 ದಿವದೇಶ, 7ನೇದೇನಪ್ಪ ಅಂತ ಹೇಳಿದ್ರೆ ಮುಖ್ಯ 3 ದಿವದೇಶಗಳಿಗೆ ಒಂದೊಂದು ಹಾಡುಗಳನ್ನ ಹೇಳಿದ್ರು. ಒಂದೇನಪ್ಪ, ಮುಂಚೆ ಎಲ್ಲ ದಿವದೇಶ ಅಂತ ಹೇಳಿದ್ರೆ 3ನೇ, ತಿರುಪತಿ, ಕಾಂಚಿ, ಶ್ರೀರಂಗ ಅಷ್ಟೇನೆ. 108 ಎಲ್ಲ ಇವಾಗ ಕಂಡಿಡ್ಕೊಂಡು ಮಂಗಳಾಶಾಸನ ಮಾಡಿ ಆಳ್ವಾರ್ಗಳು ಹಾಡಿದ್ದ ಜಾಗಗಳು, ಆಳ್ವಾರ್ಗಳು ಹೋಗಿದ್ದು ಅಂತ ಹೇಳಿ ಇವಾಗ ಮಂಗಳಾಶಾಸನ ಮಾಡಿ ಗುರ್ತಿಟ್ಕೊಂಡು 108 ದಿವದೇಶ ಅಂತ ಹೇಳ್ತೀವಿ. ಬಟ್ ಹಿಂದೆ ಎಲ್ಲ ಹೋಗ್ಬೇಕು ಅಂದ್ರೆ ವೈಷ್ಣವ ದೇವಸ್ಥಾನಕ್ಕೆ ಅಂದ್ರೆ ಪೆರಿಯ ಕೋಯಿಲ್ ಯಾವುದು ಶ್ರೀರಂಗ, ಆಮೇಲೆ ಕಾಂಚೀಪುರ ಅದೊಂದು ಕೋಯಿಲು, ಆಮೇಲೆ ವೆರ್ಪ್ ಯಾವುದು ಬೆಟ್ಟ ತಿರುಪತಿ. ಈ 3 ಬೆಟ್ಟಗಳಿಗೂ 3 ದಿವದೇಶಗಳಿಗೂ ವಿಶೇಷವಾಗಿ ಎಲ್ಲವನ್ನ ಹಾಡಿದ್ದಾರೆ. ಒಂದೊಂದಕ್ಕೆ ಒಂದೊಂದು ಹಾಡು ಪ್ರತ್ಯೇಕವಾಗಿ ಹಾಡಿ ಅವುಗಳ ವೈಶಿಷ್ಟ್ಯತೆಯನ್ನು ನಮಗೆ ತೋರಿಸ್ಕೊಡ್ತಾರೆ ಇದರಲ್ಲಿ ಆ ದಿವದೇಶಗಳನ್ನು. ಆಮೇಲೆ ಈ ಪ್ರಾಚೀನವಾದ 3 ಆಳ್ವಾರ್ ಇದಾರಲ್ಲ, ಅವರುಗಳು ಮೊದಲ ಆಳ್ವಾರು ಪೊಯ್ಹೈ, ಭೂತಂ, ಮುನಿ, ಪೇಯಾಳ್ವಾರ್, ಇವ್ರು 3 ಜನ. ಅವ್ರ 3 ಜನದ ಬಗ್ಗೆ ಪಾಟು ಕುರಿಯ ಪಳೆಯವರ್ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆನೂ ಒಂದು ಸಂಗ್ರಹವಾಗಿ ಅವ್ರ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಅವರೇನೆ ಮೊದಲು ಪ್ರಬಂಧವನ್ನ ಶುರು ಮಾಡಿದ್ದು, ಹಾಗೆ ವಿಶೇಷವಾಗಿ ಅವ್ರ ಬಗ್ಗೆ ಹೇಳ್ತಾರೆ. ಇನ್ನೊಂದು 9ನೇದು ಏನಪ್ಪಾ ಅಂದ್ರೆ ರಂಗನಾಥನ ಪಾದುಕೆ. ಆ ರಂಗನಾಥನ ಪಾದುಕೆ ಎಷ್ಟು ಮುಖ್ಯ, ಅದರ ಪ್ರಾಮುಖ್ಯತೆ ಏನು, ಪಾದುಕೆಯನ್ನು ನಾವು ತಲೆಯಲ್ಲಿ ಶಿರಸ್ ಮೇಲೆ ಇಟ್ಕೊಳ್ಳೋದಕ್ಕೆ ಕಾರಣ ಏನು, ಅದು ನಮಗೆ ಮಾಡುವಂತ ಒಳ್ಳೇದೇನು ಅನ್ನೋದನ್ನ
ಅದನ್ನು ತೋರಿಸ್ಕೊಡ್ತಾರೆ. ಕೊನೆಯದಾಗಿ ಈ ಪ್ರಬಂಧದ ಅಧಿಕಾರಿಗಳಿಗೂ ಕೂಡ ಥ್ಯಾಂಕ್ ಮಾಡ್ತಾರೆ. ನೋಡಿ, ಯಾರು ಈ ಪ್ರಬಂಧಕ್ಕೆ ಅಧಿಕಾರಿಗಳು, ಯಾರು ಅಧಿಕಾರಿಗಳು ಅಂದ್ರೆ ಯಾರ್ಯಾರು ಮುಮುಕ್ಷುಗಳಾಗಿರ್ತಾರೋ, ಯಾರ್ಯಾರು ಭಗವಂತನ ಹೋಗಿ ಸೇರಕ್ಕೆ ಆಸೆ ಪಡ್ತಾರೋ ಅವರೆಲ್ಲನೂ ಈ ಸಂಪ್ರದಾಯದಲ್ಲಿ ಬರೋ ಮುಮುಕ್ಷುಗಳಿಗೆಲ್ಲನೂ ಅವ್ರಿಗೋಸ್ಕರ ಅವ್ರಿಗೋಸ್ಕರ ಸಂಗ್ರಹವಾಗಿ ಬರೀತಾರೆ. ಅವರನ್ನು ಕೂಡ ನೆನೆಸ್ಕೊಂಡು ಬರೀತಾರೆ. ಈ ಅಧಿಕಾರ ಸಂಗ್ರಹಕ್ಕೆ ಯಾರ ಅಧಿಕಾರಿ, ಪ್ರಬಂಧಕ್ಕೆ ಯಾರ ಅಧಿಕಾರನೋ ಅವ್ರಿಗೆ ಕೂಡ ಕೊನೆಯಲ್ಲಿ ವ್ಯಾಲಿಡಕ್ಟರಿ ಇದರಲ್ಲಿ ಹೇಳ್ತಾರೆ. ಹೀಗೆ 10 ವಿಷಯವನ್ನ ಈ ಅಧಿಕಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಇವುಗಳೆಲ್ಲ ನಮ್ಗೆ ಏನಂದ್ರೆ ಅಧಿಕಾರ ಸಂಗ್ರಹ ಓದುವಾಗ ಏನು ಗೊತ್ತಾಗಲ್ಲ. ಅದಕ್ಕೆ ಈ ಪ್ರಿಯಾಂಬಲ್ ಅಂತ ಹೇಳ್ತೀವಿ, ಅಥವಾ ಈ ಸಿನಾಪ್ಸಿಸ್, ಇದೆಲ್ಲ ಒಂಚೂರು ತಿಳ್ಕೊಂಡ್ರೆ ಓದ್ತಾ ನಮಗೆ ಎಲ್ಲ ಪಾಶ್ರಗಳು ಮನದಲ್ಲಿ ನಿಂತ್ಕೊಳ್ಳುತ್ತೆ, ಹಾಗೆ ಮನದಟ್ಟಾಗ. ಈಗ ಪಾಶ್ರಗಳನ್ನ ನೋಡೋಣ. ಮೊದಲನೇ ಪಾಶ್ರ ಹೋಗೋಣ, ಯಾರಾದ್ರೂ ಒಬ್ರು ಫಾಲೋ ಮಾಡಿ. பொய்யை முனிபூதத்தார் பேயாழ்வார் ಯಾರು ರೇವತಿ ಹೇಳ್ತೀರಾ? ರೇವತಿನ ಪವಿತ್ರ ಯಾರಾದ್ರೂ ಹೇಳಿ. ಹಲೋ, ನಮಸ್ಕಾರಪ್ಪ, ಹೇಳಿ. ಮಧ್ಯಾಹ್ನದ ಮೇಲೆ ಕಳಿಸ್ತೀರಾ? ನಾಳೆ ನಾನು ಇರಲ್ವಲ್ಲ. ನಾಳೆ ಎಷ್ಟು ಗಂಟೆಗೆ ಕಳಿಸ್ತೀರಾ? ನಾಳೆ ಮಧ್ಯಾಹ್ನ ಕಳಿಸ್ತೀರಾ? ಓಕೆ, ನಾಳೆ ಕಳಿಸಿ. ಬೆಳಗ್ಗೆ ಬೇಡ, ಮಧ್ಯಾಹ್ನ 3 o'clock ಮೇಲೆ ಕಳಿಸಿ, ಇರ್ತೀನಿ. முனிபூதத்தார் பேயாழ்வார் வன்பொருநல்வரும் குருகேசன் விஷ்ணு சித்தன் பொருநல்வரும் குருகேசன் விஷ்ணு சித்தன் துய்ய குலசேகரன் நம் பாணநாதன் தொண்டரடிப்பொடி மகிஷை வந்த ஜோதி வையமெல்லாம் மரவிளங்க வாழ்வேலேந்தும் மங்கையர்கோன் என்றிவர்கள் மகிழ்ந்து பாடும் செய்ய தமிழ் மாலைகள் நாம் தெளிய ஓதி தெளியாத மறை நிலங்கள் தெளிகின்றோமே. பொய்கை முனிபூதத்தார் பேயாழ்வார் தன் பொருநல்வரும் குருகேசன் விஷ்ணு சித்தன் துய்ய குலசேகரன் நம் பாணநாதன் தொண்டரடிப்பொடி மகிஷை வந்த ஜோதி வையமெல்லாம் மரவிளங்க வாழ்வேலேந்தும் மங்கையர்கோன் என்றிவர்கள் மகிழ்ந்து பாடும் செய்ய தமிழ் மாலைகள் நாம் தெளிய ஓதி தெளியாத மறைநிலங்கள் தெளிகின்றோமே. பொய்கை முனிபூதத்தார் பேயாழ்வார் தன் பொருநல்வரும் குருகேசன் விஷ்ணு சித்தன் தூய குலசேகரன் நம் பாணநாதன் தொண்டரடிப்பொடி மலிசை வந்த ஜோதி வையமெல்லாம் மறை விளங்க வாழ்வேலேந்தும் மங்கையர்கோன் என்றிவர்கள் மகிழ்ந்து பாடி செய்ய தமிழ் மாலைகள் நம் தெளிய ஓதி தெளியாத மறை நிலங்கள் தெளிகின்றோமே. செய்ய தமிழ್ ಮಾಲೆಗಳು, ಒಳ್ಳೆ ಪವಿತ್ರವಾದ ಈ ದ್ರವಿಡ ವೇದಗಳನ್ನ ಕಲಿತು ನಾಂ ತಿಳಿಯ ಓದಿ, ಚೆನ್ನಾಗಿ ಅರ್ಥ ಸಹಿತ ಅನುಸಂಧಾನ ಮಾಡಿ ತಿಳಿಯಾದ ಮರೆ ನಿನಗಳು. ನಮಗೆ ವೇದಗಳನ್ನ ಹೋದ್ರೆ ಕೆಲವು ಸೂಕ್ತಿಗಳೆಲ್ಲ ನಮಗೆ ಅರ್ಥ ಆಗದೆ ಇರ್ಬೋದು, ಯಾಕಂದ್ರೆ ಕ್ಲಿಷ್ಟವಾದ ಕಬ್ಬಣದ ಕಡಲೆ ತರ ಇರುತ್ತೆ, ಅರ್ಥ ಆಗದೆ ಇರ್ಬೋದು. ಅಂಥದ್ದು ಕೂಡ ನಮಗೆ ತಿಳಿಹಿಂಡ್ರೋಮೆ ಅಂಥದ್ದು ಕೂಡ ಸುಲಭವಾದ ಆ ತಮಿಳು ಭಾಷೆಯಲ್ಲಿ ನಮಗೆ ಅರ್ಥ ಆಗೋ ತರ ಸೂಕ್ತಿಗಳನ್ನ ಬರೆದು ಕೊಟ್ಟಿದ್ದಾರೆ. ಅದನ್ನ ಹೇಳ್ತಾರೆ. ಯಾರು ಈ ಉಪಕಾರವನ್ನೆಲ್ಲ ನಮಗೆ ಮಾಡೋದು ಅಂದ್ರೆ ಎಲ್ಲ 10 ಆಳ್ವಾರುಗಳನ್ನು ಹೇಳ್ತಾರೆ. 12 ಆಳ್ವಾರು ಅಂತ ಕೆಲವರು ಹೇಳ್ತಾರೆ, 10 ಆಳ್ವಾರು ಅಂತ ಕೆಲವರು ಹೇಳ್ತಾರೆ. ಈ ದೇಶಿಕ ಸಂಪ್ರದಾಯದಲ್ಲಿ 12 ಆಳ್ವಾರು ಅಂತಾನೆ ನಾವು ಹೇಳೋದು. ತೆಂಗಲೆಗಾರು ಬಂದು 10 ಆಳ್ವಾರು ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಆಂಡಾಳ್ನ ಅಮ್ಮನ ದೇವ್ರ ಲೆಕ್ಕದಲ್ಲಿ ಸೇರ್ತಾಳೆ. ದೇವಿ ಆದ್ರಿಂದ ದೇವರಾದ್ರಿಂದ ಆಳ್ವಾರ್ ಲೆಕ್ಕದಲ್ಲಿ ಸೇರಿಸಲ್ಲ.
ಮಧುರ ಕವಿನ ಯಾಕೆ ಆಳ್ವಾರ್ ಲೆಕ್ಕದಲ್ಲಿ ಸೇರಿಸಲ್ಲ ಅಂತ ಹೇಳಿದ್ರೆ, ಅವ್ರು ದೇವರ ಬಗ್ಗೆ ಏನು ಹಾಡಲಿಲ್ಲ, ಬರೀ ಆಳ್ವಾರ್ ಬಗ್ಗೆನೇ ಹಾಡಿದ್ರು, ನಮ್ಮ ಆಳ್ವಾರ್ ಬಗ್ಗೆನೇ ಹಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಆಳ್ವಾರ್ ಲೆಕ್ಕಕ್ಕೆ ಸೇರಿಸಲ್ಲ. ಆದ್ರೆ ದೇಶಿಕ ಸಂಪ್ರದಾಯದಲ್ಲಿ 12 ಜನ ಆಳ್ವಾರ್ ಅಂತಾನೆ ನಾವು ಹೇಳೋದು. ಆದ್ರೆ ಇಲ್ಲಿ ಈ ಫಸ್ಟ್ ಪದ್ಯದಲ್ಲಿ ಮೆನ್ಷನ್ ಮಾಡಿರೋದು 10 ಆಳ್ವಾರೇನೆ. ಇಲ್ಲಿ ಪೊಯ್ಗೆ ಮುನಿ ಭೂತತ್ತಾರ್ಪೆ ಆಳ್ವಾರ್ ಇವ್ರು 3 ಜನ. ಅದೇ ತಿರುಕೋವಲೂರಿನಲ್ಲಿ ಸಿಕ್ಕಿದ್ರಲ್ಲ ಅವರು ಹಳೇಬ್ರು, ಫಸ್ಟ್ ಇವರೇನೆ. ವೈ ಅಂತ ಹಳಿಯಾಯ್, ಅನ್ಬೇತ ಹಳಿಯಾಯ್, ತಿರುಕಂಡೇನ್, ಪೊನ್ಮೇನಿ ಕಂಡೇನ್ ಅಂತ ಅಂದಾದಿನಲ್ಲಿ 100 ಹಾಡು ಬರ್ದಿದ್ದು ಇವರೇನೆ 3 ಜನ. ಇವ್ರು 3 ಜನ ತಿರುಕೋವಲೂರಿನಲ್ಲಿ ಇವರೇನೆ ಪ್ರಬಂಧ ಶುರು ಮಾಡಿದ್ದೀವ್ರು. ಆಮೇಲೆ ತನ್ ಪೊರುನಲ್ ವರುಣ್ ಕುರುಕೇಶನ್ ಯಾರು ಇದರಲ್ಲಿ ಕುರ್ಹಾಪುರಿನಲ್ಲಿ ಹುಟ್ಟಿದ நம்மாழ்வார், ವಿಷ್ಣು ಚಿತ್ತನ್ ಯಾರು ಪೆರಿಯ ಆಳ್ವಾರ್, ತುಯ್ಯ ಕುಲಶೇಖರ ಆಳ್ವಾರ್, ನಂಪಾಣನಾದನ್ ತಿರುಪ್ಪಾಣಾಳ್ವಾರ್, ಇವರು 4 ಜನ, 7 ಆಯ್ತಾ. ಆಮೇಲೆ ತೊಂಡರಡಿ ಪುಡಿ ಮಹಿಷವಂತ ಜೋಧಿ, ತೊಂಡರಡಿ ಪುಡಿ ಆಳ್ವಾರು ತಿರುಮಾಲೆ ಬರೆದವರು. ತಿರುಮಹಿಷೆ ಆಳ್ವಾರು ನಾಮೋಹನ್ ತಿರುವಂದಾದಿ ಮತ್ತು ತಿರುಚಂದ ವೃತ್ತಂ ಬರೆದವರು. ಮಹಿಷವಂತ ಜೋಧಿ ವಯ್ಯಮೆಲ ಮರೆವಿಳಂಗ ವಾಳ್ವೇಲೆಂದು ಇವರು ತಿರುಮಂಗೆ ಆಳ್ವಾರ್. ಈ ಎಲ್ಲ ಸೇರಿದ್ರೆ 10 ಜನ ಆಗುತ್ತೆ. ಒಬ್ಬೊಬ್ರು ಒಂದೊಂದು ವಿಶೇಷವಾದ ಗ್ರಂಥಗಳನ್ನ ದಿವ್ಯ ಪ್ರಬಂಧಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವರೆಲ್ಲಾನು ಚಯ್ಯ ತಮಿಳ್ ಮಾಲೆಹಳ್ಳಿ, ಇವರೆಲ್ಲ ತಮಿಳಲ್ಲಿ ಬರೆದ್ರು. ಇದನ್ನ ಓದಿ ನಾವು ಭಗವಂತನ ಬಗ್ಗೆ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋಕೆ ಆಯ್ತು. ಶರಣಾಗತಿ ಅನ್ನೋ ಮಾರ್ಗವನ್ನ ಅರಿಯೋಕಾಯ್ತು. ಹೇಗೆ ಭಗವಂತನನ್ನ ಅವನ ಸೌಲಭ್ಯ ಸೌಶೀಲ್ಯ ಗುಣಗಳನ್ನ ವ್ಯಕ್ತವಾಗಿ ತೋರಿಸ್ಕೊಡ್ತಾರೆ ಆಳ್ವಾರಗಳು. ಇದನ್ನೆಲ್ಲ ವೇದಗಳು ಹೇಳಿದ್ರೆ ಕೂಡ ನಮ್ಗೆ ಅರ್ಥ ಆಗದೆ ಇರೋ ಕಾರಣ ನಮ್ಗೆ ಭಗವಂತ ಸುಲಭ ಅಂತ ಅನ್ಸಲ್ಲ. ಅಯ್ಯೋ ಎಷ್ಟು ಕಷ್ಟನೋ ಏನೋ ಅಂತ. ನಚಿಕೇತ ಅಂತವ್ರಿಗೆ ಆಯ್ತು, ಅವ್ರ ಹೋಗಿ ನೇರವಾಗಿ ಯಮನನ್ನ ಕೇಳಿ ತಿಳ್ಕೊಂಡ್ಬಿಟ್ರು. ಆದ್ರೆ ನಮ್ಮಂತವ್ರೆಲ್ಲ ಏನ್ ಮಾಡೋದು, ಹೇಗೆ ತಿಳ್ಕೊಳ್ಳೋದು ಭಗವಂತನ ವಿಷಯ? ಇದು ಕಷ್ಟನೇ ಅಲ್ವಾ? ಅದಕ್ಕೆ ಏನಾಯ್ತು, ಇವರೆಲ್ಲ ವೇದದ ಸಾರವನ್ನ ತಮಿಳಲ್ಲಿ ಬರೆದಿಟ್ರು, ಸುಲಭವಾಗಿ ದ್ರವಿಡ ಭಾಷೆಯಲ್ಲಿ ಓದಿ ಅನುಸಂಧಾನ ಮಾಡಿ ಅದರ ಪ್ರಯೋಜನ ಪಟ್ಕೊಳ್ಳೋಕೆ ಸುಲಭವಾಯ್ತು. ಇದನ್ನ ಮೊದಲನೇ ಇದರಲ್ಲಿ ಬರೀತಾರೆ. 2ನೇ ಪದ್ಯಕ್ಕೆ ಹೋಗೋಣ. இன்பத்தில் இறைஞ்சுதலில் இசையம் பேத்தில், இன்பத்தில் இறைஞ்சுதலில் இசையும் பேற்றில், இகழாத பல்லுருவில் இராகமாத்தில், இகழாத பல்லுறவில் இராகம் மாத்தில், தன்பத்தில் வினவிலக்கில் தகவோக்கத்தில், தன்பத்தில் வினை விளக்கில் தகவோக்கத்தில், தத்துவத்தை உணர்த்ததலில் தன்மையாக்கில், தத்துவத்தை உணர்த்துதலில் தன்மையாக்கில், அன்பர்க்கே அவதரிக்கும் மாயன் நிற்க, அன்பர்க்கே அவதரிக்கும் நாயன் நிற்க, அருமறைகள் தமிழ் செய்தான் தாளே கொண்டு, அருமறைகள் தமிழ் செய்தான் தாளே கொண்டு, துன்பத்த மதுர கவி தோன்ற காட்டும், துன்பத்த மதுர கவி தோன்ற காட்டும், சொல்வழியே நல்வழிகள் துணிவார்கள்கே, சொல்வழியே நல்வழிகள் துணிவார்கட்கே, இன்பத்தில் இறைஞ்சுதலில் இசையும் பேத்தில், இகழாத பல்லுருவில் இராகமாத்தில், தன்பத்தில் வினவிலக்கில் தகவோக்கத்தில், தத்துவத்தை உணர்த்துதலில் தன்மையாக்கில், அன்பர்க்கே அவதரிக்கும் மாயம் நிற்க, அருமறைகள் தமிழ் செய்தான் தாளே கொண்டு, துன்பத்த மதுர கவி தோன்ற காட்டும், தொல்வழியே நல்வழிகள் துணிவார்கள்கே. இன்பத்தில் இறைஞ்சுதலில் இசையும் பேத்தில், இகழாத பல்லுறவில் இராகம் மாத்தில், தன்பத்தில் வினை விளக்கில் தகவோக்கத்தில், தத்துவத்தை உணர்த்துதலில் தன்மையாக்கில், அன்பர்க்கே அவதரிக்கும் மாயன் நிற்க, அருமறைகள் தமிழ் செய்தான் தாளே கொண்டு, துன்பத்த மதுர கவி தோன்ற காட்டும், தொல்வழியே நல்விழிகள் துணிவார்கட்கே. ತೊಲ್ವಳಿಯೇ ನಲ್ವಳಿಗಳ್, ತೊಲ್ವಳಿ ಅಂತ ಹೇಳಿದ್ರೆ ಸಾರಜ್ಞರೆಲ್ಲ ತಿಳ್ಕೊಳ್ಳೋ ಅಂತ ಸುಲಭವಾದ ಟೈಮ್ ಟೆಸ್ಟೆಡ್
ತೊಲ್ವಳಿ ಅಂದ್ರೆ ಎಷ್ಟು ಕಾಲಕ್ಕೂ ಇದನ್ನ ನೋಡಿದೀವಿ, ಇದೇನೆ ಸರಿಯಾದ ಮಾರ್ಗ ಅಂತ. ನೀವು ಬೇರೆ ಯಾವ್ದೋ ಇದು ಶರಣಾಗತಿ ಇದು ಎಲ್ಲ ಹೇಳ್ತಾರೆ, ಇದು ಯಾವ್ದೋ ಸರಿ ಇಲ್ಲ, ಬೇರೆ ಯಾವ್ದೋ ಮಾರ್ಗ ಹುಡ್ಕೊಂಡು ಹೋಗ್ತೀನಿ, ಭಕ್ತಿ ಯೋಗ ಜ್ಞಾನ ಯೋಗ ಅಂದ್ರೆ ಹೋಗ್ಬೋದು. ಆದ್ರೆ ಸುಲಭವಾಗಿ ಒಂದೇ ಜನ್ಮದಲ್ಲಿ ಏತದ್ ದೇಹಾವಸಾನೆ, ನಮಗೆ ಈ ಜನ್ಮದಲ್ಲೇ ಮುಗಿದೋಗುವಂಥದ್ದು ಈ ಪ್ರಕೃತಿ ಸಂಬಂಧ, ಸಂಸಾರದಲ್ಲಿ ಬಂದು ಹೋಗುವಂತ ನರಕವಾಸಗಳು ಎಲ್ಲಾ ಸಂಬಂಧನೂ ಕಡಿದು ಹೋಗುವಂಥದ್ದು ಈ ತೊಲ್ವಳಿ ಇದೆಯಲ್ಲ, ಅದು ಶರಣಾಗತಿ ಅನ್ನೋ ಮೂಲಕ ಮಾತ್ರನೇ ಸಾಧ್ಯ. ಅದನ್ನ ಎಲ್ಲಾರು ತಿಳ್ಕೊಳ್ಬೇಕು, ಆಚಾರ್ಯ ಮುಖೇನ ಮಾಡ್ಕೊಳ್ಬೇಕು ಅನ್ನೋದನ್ನ ಯಾರು ನಮಗೆ ಹೇಳ್ಕೊಟ್ರು ಅಂದ್ರೆ ಮಧುರ ಕವಿಗಳು ಅಂತ. ನಾನು ಹೇಳಿದೆ ಸಿನಾಪ್ಸಿಸ್ ಅಲ್ಲಿ ನೋಡಿದ್ವಿ 10 ಆಳ್ವಾರ್ ಬಗ್ಗೆ ಹೇಳಿದ್ರು ಅಂತ. ಮೊದಲನೇ ಪದ್ಯದಲ್ಲಿ 10 ಆಳ್ವಾರ್ಗೂ ಟ್ರೈಬ್ಯೂಟ್, ಅವ್ರು ನಮಸ್ಕಾರ ಮಾಡಿ ನೆಕ್ಸ್ಟ್ ಬಂದ್ರು. ನೆಕ್ಸ್ಟ್ ಇದ್ರಲ್ಲಿ ಮಧುರ ಕವಿ ಆಳ್ವಾರ್ ಹೇಳ್ತಾರೆ. ಮಧುರ ಕವಿ ಆಳ್ವಾರ್ ಬಗ್ಗೆ ನಾನು ಆ ಪದ್ಯ ಹೇಳೋವಾಗಲೇ ಮಧುರ ಕವಿ ಆಳ್ವಾರ್ ಬಗ್ಗೆ ಅವ್ರ ಕಥೆಯನ್ನ ಹೇಳಿದೆ. ಆ ನಕ್ಷತ್ರವನ್ನ ಹಿಂಬಾಲಿಸ್ಕೊಂಡು ಬಂದಾಗ ಇಲ್ಲಿ ನೋಡಿದ್ರೆ ಏನ್ ಈ ಊರ್ ವಿಶೇಷ, ಇಲ್ಲಿಗೆ ನನ್ನ ಕರ್ಕೊಂಡ್ ಬಂತಲ್ಲ ಅಂತ ಊರನ್ನು ಕೇಳ್ತಾರೆ. ಅಯ್ಯೋ ನಿಮಗ್ ಗೊತ್ತಿಲ್ವಾ ಅಂತ, ಯಾಕಂದ್ರೆ ಇವ್ರು ಅಲ್ಲೇ ಪಕ್ಕದಲ್ಲೇ ಈ ಕುರುಹಾಪುರಿ ಇದೆಯಲ್ಲ, ಇದು ತಿರುಕ್ಕುರುಹೂರ್ ಪಕ್ಕದಲ್ಲೇನೆ ಇರುವಂತದ್ದು ತಿರುಕ್ಕೋಳೂರು. ಈ ತಿರುಕ್ಕೋಳೂರ್ನಲ್ಲೇ ಮಧುರ ಕವಿಯವರ ಅವತಾರ ಸ್ಥಳ ಅದು. ತಿರುಕ್ಕೋಳೂರ್ ಪೆಣ್ಪಿಳ್ಳೆ ಬರಿತೀವಲ್ಲ, ಆ ಪೆಣ್ಪಿಳ್ಳೆನೂ ಅದೇ ಊರ್ನವರು. ಅಲ್ಲಿ ವೈತಮಾನಿಧಿ ಪೆರ್ಮಾಳ್ ದೇವರ ಹೆಸರು ವೈತಮಾನಿಧಿ ಮಲ್ಕೊಂಡಿದ್ದಾನೆ, ತುಂಬಾ ಸುಂದರವಾಗಿದ್ದಾನೆ. ಇಲ್ಲಂತೂ ಅಯ್ಯೋ ನೋಡಕ್ಕೆ 2 ಕಣ್ಣು ಸಾಲದು ಆ ವೈತಮಾನಿಧಿ. ನನಗೆ ಆಶ್ಚರ್ಯಕರವಾಗಿ ಆ ಬುಕ್ ಬರೆದು ಮುಗಿಸಿದಾಗ ತನ್ನಂತಾನೆ ತಿರುನಲ್ವೇಲಿಗೆ ಹೋಗೋ ಒಂದು ಅವಕಾಶ ಸಿಕ್ತು. ಅವಾಗ ತಿರುನಲ್ವೇಲಿ ಎಲ್ಲ ನೋಡಿ ತಿರುಕ್ಕೋಳೂರ್ನ ನೋಡಿದ್ವಿ. ಅದುವರೆಗೂ ನಾನು ನಮ್ಮಾಳ್ವಾರು ತಿರುಕುರುಹೂರ್ ನೋಡಿರ್ಲಿಲ್ಲ. ಅದ್ಭುತವಾದ ಒಂದು ಕ್ಷೇತ್ರ. ಅಲ್ಲಿ ಆ ತಿರುಕುರುಹೂರ್ನಲ್ಲಿ ಬಂದು ಇಲ್ಲೇನ್ ವಿಶೇಷ ಅಂತ ಕೇಳ್ತಾರೆ ಮಧುರ ಕವಿಗಳು. ನಾನು ಹೇಳಿದೆ ನಮ್ಮಾಳ್ವಾರ್ಗಿಂತ ತುಂಬಾ ದೊಡ್ಡವರು ವಯಸ್ಸಿನಲ್ಲಿ. ಅಷ್ಟೇ ಅಲ್ಲದೆ ಮಧುರ ಕವಿಗಳು ಬ್ರಾಹ್ಮಣರು, ವರ್ಣಾಶ್ರಮ ಧರ್ಮ ಅಂತ ನೋಡಿದ್ರೆ ಬ್ರಾಹ್ಮಣರು, ನಮ್ಮಾಳ್ವಾರ್ ನೋಡಿದ್ರೆ ಪಂಚಮ ವರ್ಣದವರು. ಅವರು ಬಂದು ಕೇಳ್ತಾರೆ, ಇವರು ಮಾತಾಡ್ತಾನೆ ಇರೋದಿಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದಾರೆ, ಇವರು 16 ವರ್ಷದಿಂದ ಹೀಗೆ ಇದ್ದಾರಪ್ಪ, ಇದೇ ವಿಶೇಷ ಇವ್ರದ್ದು ಅಂತ ಹೇಳ್ತಾರಂತೆ. ಹೌದಾ, ಯಾಕೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಕಲ್ಲು ತೆಗೆದು ಹಾಕ್ತಾರಂತೆ. ತಕ್ಷಣ ಕಣ್ಣು ಬಿಡ್ತಾರೆ. ಅವಾಗ ಕಣ್ಣು ಬಿಟ್ಟಾಗ ಇವ್ರು ಕೇಳ್ತಾರೆ, ಇದು ಚಿತ್ರದೊಂಡ್ರಿ ವೈಟ್ರಿ ಕಿಡಂದಾಲ್ ಎತ್ತೈ ತಿಂಡ್ರಿ ಹೆಂಗೆ ಕಿಡಕ್ಕುಮ್ ಅಂತ ಕೇಳ್ತಾರೆ. ಅವಾಗ ಅತ್ತೈ ತಿಂಡ್ರ ಹಂಗೆ ಕಿಡಕ್ಕುಮ್ ಅಂತ ಬಾಯಿ ತೆಗಿತಾರೆ. ಅದೇ ಫಸ್ಟ್ ಸೆಂಟೆನ್ಸ್ ನಮ್ಮಾಳ್ವಾರು ಮಾತಾಡಿದ್ದು. ಅದು ಚಿಕ್ಕದೊಂದು ಯಾವ್ದಂದ್ರೆ ಜೀವಾತ್ಮ ಅನ್ನೋದು ಇದರಲ್ಲಿ ಸೇರ್ಕೊಂಡ್ಬಿಟ್ರೆ, ಶರೀರದಲ್ಲಿ ಸೇರ್ಕೊಂಡ್ರೆ ಏನಂತಿದ್ದು ಹೇಗೆ ಬರ್ತತೆ ಅಂತ ಅರ್ಥ. ಅದು ಕ್ವೆಶನ್ದು. ಅತ್ತೇ ತಿಂಡ್ರು ಹಂಗೆ ಕಿಡಕು, ಆ ಶರೀರಕ್ಕೆ ಅಂಟ್ಕೊಂಡಂತ ಕರ್ಮಗಳನ್ನ ಮಾಡಿಕೊಂಡು ಆ ಪಾಪ ಕರ್ಮಗಳನ್ನು ತಿನ್ಕೊಂಡು ಅಲ್ಲೇ ಇರುತ್ತೆ ಅಂತ ಉತ್ತರ ಕೊಡ್ತಾರೆ. ಅಲ್ಲಿಂದ ಶುರು ಆಯ್ತು ಅವರ ಉಪದೇಶ. ಎಲ್ಲವನ್ನು ತಿರುವಿರುತ್ತ ಮೊದಲು ಶುರು ಮಾಡ್ತಾರೆ, ಆಮೇಲೆ ತಿರುವಾಶರಿಯಮ್ಮು, ಆಮೇಲೆ ಇದು ಪೆರಿಯ ತಿರುವಂತಾದಿ, ಆಮೇಲೆ ಇದು ತಿರುವಾಳ್ಮೊಳಿ. ಇದಿಷ್ಟು 4 ಗ್ರಂಥಗಳು, 4 ವೇದಿಸಾರ ಅದೆಲ್ಲ ಹೇಳಿದ್ದೆ ಹಿಂದೆನೆ. ಅದನ್ನ ಹೇಳ್ತಾರೆ. ಒಂದೊಂದೇ ಹೇಳ್ಬೇಕಾದ್ರೆ ಮಧುರ ಕವಿ ಎಲ್ಲವನ್ನ ಕೇಳ್ಕೊಂಡು ಬರ್ಕೊಂಡು ಬೇರೆಯವ್ರಿಗೂ ಹೋಗಿ ಉಪದೇಶ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಅವರು ಶಿಷ್ಯರಾಗಿ ಮಧುರ ಕವಿ ನಮಸ್ಕಾರ ಮಾಡಿ, ನೀವೆಲ್ಲ ಹೇಳ್ಬೇಕು, ನೀವು ಹೇಳಿದ್ದೆಲ್ಲ ನಾವು ಕೇಳ್ಕೊಳ್ಬೇಕು, ಒಳ್ಳೆ ವಿಷಯಗಳೆಲ್ಲ ಮಾತ್ರ ನಿಮ್ಮ ಹತ್ರ ತುಂಬಾ ಇದೆ, ಅದನ್ನೆಲ್ಲ ತಿಳ್ಕೊಬೇಕು ಅಂತ ಹೇಳಿ ನಮ್ಮಾಳ್ವಾರಿಗೆ ನಮಸ್ಕಾರ ಮಾಡಿ ಎಲ್ಲ ವಿಷಯವನ್ನು ತಿಳ್ಕೊಳ್ತಾರೆ, ಎಲ್ಲವನ್ನು ಬರ್ಕೊಳ್ತಾರೆ. ಅವರೇ ಒಳ್ಳೆ ಸ್ಟೆನೋಗ್ರಾಫರ್ ತರ ನಮ್ಮಾಳ್ವಾರು ಹೇಳಿದ್ದನ್ನೆಲ್ಲ ಬರ್ಕೊಂಡು ಅದನ್ನೆಲ್ಲ ಎಲ್ಲರಿಗೂ ಪ್ರಸಿದ್ಧ ಮಾಡಿದ್ದು ಮಧುರ ಕವಿನೇ. ಯಾಕಂದ್ರೆ ಅವ್ರು ಬರ್ಕೊಂಡಿದ್ದೆಲ್ಲ ನಾನೇ ಬರ್ದಿದ್ದು ಅಂತ ಏನೋ ಕೃತಿಚೌರ್ಯ ಮಾಡ್ಬಿಟ್ಟು ಹೆಸರು ಕಳಿಸ್ಬಿಡ್ಲಿಲ್ಲ. ಇದೆಲ್ಲ ನಮ್ಮಾಳ್ವಾರ್ ಅಂತ ಒಬ್ಬರಿದ್ದಾರೆ, ಆ ಕೊಟ್ರೇಲಿ ಕೊಟ್ಟಿದ್ದಾರೆ, ಅವರೇ ಬರ್ದಿದ್ದು ಅಂತಾನೆ ಹೇಳಿ 4 ಜನಕ್ಕೆ ಸಂಪ್ರದಾಯಗಳನ್ನ ಇದನ್ನ ಎಲ್ಲರಿಗೂ ಅವರು ಎಲ್ಲರಿಗೂ ಸೇರೋ ತರ ಮಾಡಿದ್ರು ಅವರು ನಮ್ಮ ಮಧುರ ಕವಿ. ಅಷ್ಟೇ ಅಲ್ದೇನೆ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಅವರು 10 ಹಾಡು ಬರೋದು. ಮಧುರ ಕವಿಗಳು ನಾವು ಆಳ್ವಾರ್ ಲೆಕ್ಕಕ್ಕೆ ಸೇರಿಸ್ತೀವಿ. ದೇಶಿಕ ಸಂಪ್ರದಾಯದಲ್ಲಿ 10 ಹಾಡು ಬರೆದ್ರು. ಕಣ್ಣಿನಂ ಶಿರುತ್ತಾಂಬಿನಾಮ್ ಅಂತ. ಅದ್ರಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಬರೋದು, ಕಣ್ಣಿನಂ ಶಿರುತ್ತಾಂಬಿನಾಳ್ ಕಟ್ಟುಣ್ಣ ಪಣ್ಣಿಯ ಪೆರುಮಾ ಎನ್ನಪ್ಪನಿಲ್ நன்னித்தன் குருகூர் நம்பி என்ன கால் அன்னிக்கும் ಮಮದೂರುಂ ಎನ್ನಾವುಕ್ಕೆ. ಕುರುಹೂರ್ ನಂಬಿ ಅಂದ್ಬಿಟ್ರೆ ಸಾಕಂತೆ ಅವ್ರ ನಾಲ್ಗೆಗೆ ಅಣ್ಣಿಕ್ಕು ಮಮದೂರಂ. ಆ ನಾಲ್ಗೆಲ್ಲಿ ಒಳ್ಳೆ ಒಂದು ಸಿಹಿ ಜೇನು ಸವರದಂಗೆ ಆ ಥರ ತುಂಬ ಖುಷಿ ಆಗ್ಬಿಡುತ್ತಂತ ಅವ್ರಿಗೆ. ಅಷ್ಟು ಆಚಾರ್ಯ ಪ್ರತಿಪತ್ತಿ ಮಧುರ ಕವಿಗೆ. ಅವ್ರು ಹೇಳ್ತಾರೆ 10 ವಿಧ ಸಂಬಂಧಗಳನ್ನ ಏರ್ಪಡಿಸ್ಕೊಳ್ಳುತ್ತೆ ಒಂದು ಜೀವಾತ್ಮ ಮತ್ತೆ ಪರಮಾತ್ಮ ಇಬ್ರಿಗೆ ಹೇಗೆ
ಸಂಬಂಧ ಇರುತ್ತೆ ಅನ್ನೋದನ್ನ ಅವರು ತೋರಿಸ್ಕೊಡ್ತಾರೆ. ಮಧುರ ಕವಿಗಳು ಅದನ್ನ ತಮ್ಮ ಪದ್ಯದಲ್ಲಿ ತೋರಿಸ್ಕೊಡ್ತಾರೆ. ಯಾವುದು ಒಬ್ಬ ಜೀವಾತ್ಮನಿಗೂ ಪರಮಾತ್ಮನಿಗೂ ಏನ್ ಸಂಬಂಧ, ಒಂದು 10 ವಿಧ ಸಂಬಂಧ ಇರುತ್ತೆ. ಆದ್ರೆ ನನಗೂ ಆ ಸಂಬಂಧ ಪರಮಾತ್ಮನಿಗಿಲ್ಲ, ನನಗೂ ನನ್ನ ಆಚಾರ್ಯನಿಗೆ ಆ ಸಂಬಂಧ ಇದೆ ಅಂತ ತೋರಿಸ್ಕೊಡ್ತಾರೆ. ಅವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ, ಭಗವಂತ ಆನಂದ ಸ್ವರೂಪಿ, ನಮ್ಮ ಆಚಾರ್ಯರು ಹಾಗೆ ಅಂತ ಅವ್ರು ಹೇಳ್ಕೊಳ್ತಾರೆ. ಭಗವಂತ ಆನಂದ ಸ್ವರೂಪಿ, ಅವನಿಗೆ ಶರಣಾದ್ಮೇಲೆ ನಮ್ಗೆ ಏನ್ ಸಿಗತ್ತೆ ಅಂತ ಹೇಳಿದ್ರೆ, ಅವನನ್ನೇ ಕೈಂಕರ್ಯ ಮಾಡುವಂತ ಒಂದು ನಮ್ಗೆ ಒಂದು ಸ್ಥಿತಿ ಬರುತ್ತೆ. ನಾವು ಹೋಗಿ ಮೋಕ್ಷದಲ್ಲಿ ಏನ್ ಮಾಡೋದು, ಅಲ್ಲೇ ಹೋಗಿ ಅವನ ಕೈಂಕರ್ಯ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಇನ್ನೊಂದು ವಿಷಯ ಹೇಳ್ಕೊಳ್ತಾರೆ, ಅವನನ್ನೇ, ಯಾಕಂದ್ರೆ ಪನಿಲ್ ಅಂತ ಅವ್ರು ಹೇಳ್ತಾರಲ್ಲ, ಅವನನ್ನು ಬಿಟ್ಟು ಬೇರೆ ಯಾರನ್ನೂ ಇವರು ನಾವು ಪೂಜೆ ಮಾಡಲ್ಲ. ನಮ್ಮ ಆಳ್ವಾರನ್ನ ಬಿಟ್ಟು ಬೇರೆ ಯಾರನ್ನೂ ಅವರು ಕೈಂಕರ್ಯನೂ ಮಾಡಲ್ಲ, ಅವರು ಗೌರವಿಸೋದು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಧೃತಿ ಇರ್ಬೇಕು ಅವರು. ಅದು ಅನನ್ಯ ಶರಣ್ಯ, ಅವನು ಬೇರೆ ಯಾರಿಗೂ ಶರಣ ಹೋಗಲ್ಲ ಅಂತ. ಹಾಗೆ ಇಲ್ಲಿ ನವವಿಧ ಸಂಬಂಧವನ್ನ ಏರ್ಪಡಿಸಿಕೊಳ್ಳೋದು, ಭಗವಂತನ ಜೊತೆಗೆ ಜೋಡಿಸ್ಕೊಳ್ಬೇಕು, ನವವಿಧ ಸಂಬಂಧವನ್ನ ಹೇಳ್ಕೊಳ್ಬೇಕು. ಹೇಗೆ ಅಂದ್ರೆ ಗುರು ಶಿಷ್ಯರ ಸಂಬಂಧ ತರ, ಪತ್ನಿ ಇದು ಪತಿ ಪತ್ನಿ ತರ ಸಂಬಂಧ, ಗೆಳೆಯರ ತರ ಸಂಬಂಧ, ಮತ್ತೆ ತಾಯಿ ಮಗು ತರ ಸಂಬಂಧ, ಪ್ರಿಯಕರ ಸಂಬಂಧ, ಈ ತರ ನವವಿಧ ಸಂಬಂಧದಲ್ಲಿ ಆ ಎಲ್ಲಾ 9 ತರ ಸಂಬಂಧಗಳು ಬರುತ್ತಲ್ಲ, ಅದನ್ನೆಲ್ಲಾನು ದೇವರ ಜೊತೆಗೆ ನಾವು ಏರ್ಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ವಿಷಯ ಏನ್ ಹೇಳ್ತಾರೆ, ಬೇಡದ ವಿಷಯದಲ್ಲಿ ನಾವು ಸುಮ್ಮನೆ ಕಾಲಹರಣ ಮಾಡಬಾರ್ದು. ಇದು ತುಂಬಾ ಮುಖ್ಯ ನೋಡಿ. ಯಾವಾಗ್ಲೂ ಅಷ್ಟೇನೆ ಫೋಕಸ್ಡ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸಮಯ ನಾವು ಹಾಳು ಮಾಡಬಾರ್ದು ಅಂತಿದ್ರೆ, ಏನ್ ಕೆಲಸ ಮಾಡ್ಬೇಕು, ಯಾವ್ದು ಮಾಡ್ಬೇಕು ಅದ್ರ ಬಗ್ಗೆ ಮಾತ್ರ ಚಿಂತೆ ಮಾಡ್ಕೊಂಡು ಫೋಕಸ್ಡ್ ಆಗಿರ್ಬೇಕು. ಏನೋ ಶ್ಲೋಕ ಹೇಳ್ಕೊಳ್ತೀವಿ ಹೋಗೋದು, ಅವ್ರು ಕ್ಲಾಸ್ ಶುರು ಮಾಡೋದೇ ಒಂದು 15 ನಿಮಿಷ ಆದ್ಮೇಲೆ ಮಾಡ್ತಾರೆ, ಏನೋ ಹರಟೆ ಹೊಡಿತಾ ಇರ್ತಾರೆ, ಇವ್ರು ಮಾತಾಡ್ತಾ ಇರ್ತಾರೆ. ಎಲ್ಲ ಶುರು ಮಾಡೋಷ್ಟಕ್ಕೆ ಅರ್ಧ ಗಂಟೆ ಆಗುತ್ತೆ, ಒಂದು 10 ನಿಮಿಷ ಕ್ಲಾಸ್ ಹೇಳ್ತಾರೆ, ಆಮೇಲೆ ಮಂಗಳಾರತಿ ಟೈಮ್ ಆಗುತ್ತೆ, ಆಮೇಲೆ ಪ್ರಸಾದ ಡಿಸ್ಟ್ರಿಬ್ಯೂಷನ್, ಅದಕ್ಕೆ ಒಂದಷ್ಟು ಸಮಯ ಹಾಳು. ನಾನು ಎಷ್ಟೋ ಕಡೆ ನೋಡಿದೀನಿ, ಅದೊಂದು ದೊಡ್ಡ ಇದು ಪ್ರಸಾದ ಡಿಸ್ಟ್ರಿಬ್ಯೂಷನ್ ಅದು ಶುರು ಆಯ್ತು ಅಂತ ಇಟ್ಕೊಳ್ಳಿ, ಯಾರಿಗೂ ತಲೆನಲ್ಲಿ ಏನ್ ಹೇಳ್ತಾ ಇದೀವಿ ಉಪನ್ಯಾಸಕರು ತಲೆ ಒಳಗೆ ಹೋಗೋದೇ ಇಲ್ಲ. ಯಾರಿಗೆ ಎಷ್ಟು ಪ್ರಸಾದ ಬಿತ್ತು, ಯಾರ ಕೈಲಿ ಬಿತ್ತು, ಯಾರಿಗೆ ಬಿಡ್ಲಿಲ್ಲ, ಯಾರಿಗೆ ಮಿಸ್ ಆಯ್ತು, ಇದೇ ಹಂಗೆ ಒಳ್ಳೆ CCTV ಕ್ಯಾಮ್ರಾ ತರ ನಾವು ಹಾಗೆ ವಿಡಿಯೋ ಕ್ಯಾಮ್ರಾ ತರ ಆ ಕಡೆ ಈ ಕಡೆ ಕಣ್ಣೋಟ ಹೋಗ್ತಾ ಇರುತ್ತೆ, ಬುದ್ಧಿನೂ ಬೇರೆ ಕಡೆ ಹೊಟ್ಟೋಗುತ್ತೆ. ಅದಾಗಬಾರ್ದು. ಅದಕ್ಕೆ ಹೇಳ್ತಾರೆ, ಬೇಡದ ವಿಷಯದಲ್ಲಿ ನಾವು ಯಾವಾಗ್ಲೂ ಈಡ್ಪಾಡಿರ್ಬಾರ್ದು. ಭಗವಂತನಲ್ಲಿ ಪ್ರೀತಿ ಏರ್ಪಡಿಸ್ಕೊಳ್ಬೇಕು ಯಾವಾಗ್ಲೂ ಅಷ್ಟೇನೆ. ಭಕ್ತಿ ಅಂದ್ರೆ ಏನು, ಹೆದರ್ಕೊಂಡ್ಬಿಡೋದಲ್ಲ, ಭಗವಂತನಿಗೆ ಎದುರ್ಕೊಂಡು ಮಾಡ್ಬೇಕು. ಹೆದರ್ಕೊಂಡು ಹಬ್ಬ ಮಾಡಿದ್ರೆ ಏನಾಗುತ್ತಪ್ಪ, ಹೆದರ್ಕೊಂಡು ಮಾಡಿ ಅವ್ರು ಹುಟ್ಟಿದಬ್ಬ ಬರುತ್ತಾ, ಪ್ರೀತಿಯಿಂದ ಮಾಡಿ, ಕೊಂಡಾಡಿ, 4 ಜನ ಸೇರಿಸಿ ಹೊಗಳಿ ಸ್ತೋತ್ರ ಪಾಠ ಮಾಡಿ, ಎಲ್ಲರೂ ಖುಷಿಯಾಗಿ ಒಟ್ಟಿಗೆ ಅವನ ನಾಮಸ್ಮರಣೆಯನ್ನು ಮಾಡ್ಬೇಕು. ಇದು ಪ್ರೀತಿ, ಅವನ ಭಗವಂತನಿಗೆ ನಾವು ತೋರಿಸುವಂತ ಪ್ರೀತಿ. ಇದೇನೆ ಅವನು ಎದುರು ನೋಡೋದು, ಬೇರೆ ಏನು ನೋಡೋದಿಲ್ಲ. ನಾವು ಏನ್ ಕೊಟ್ಟು ಅವನಿಗೇನು ಆಗ್ಬೇಕಾಗಿಲ್ಲ. ಅಂದ್ರೆ ಅವನ ಅವಾಪ್ತ ಸಮಸ್ತ ಕಾಮ, ಅವನಿಗೆ ಎಲ್ಲ ಕಾಮಗಳು ಫುಲ್ಫಿಲ್ ಆಗ್ಬಿಟ್ಟಿದೆ, ನಮ್ಮಿಂದ ಏನ್ ಆಗ್ಬೇಕಾಗಿಲ್ಲ. ಅದಕ್ಕೆ ಭಗವಂತನಲ್ಲಿ ಪ್ರೀತಿ ತೋರಿಸ್ಬೇಕು. ಪಾಪಗಳನ್ನ ನಾಶ ಮಾಡ್ಕೊಳ್ಬೇಕು. ನಾವು ಯಾವಾಗ್ಲೂ ಅಷ್ಟೇ ಪಾಪ ಅಂತ ಗೊತ್ತಾದಾಗ ಅದನ್ನ ಮಾಡ್ಲೇಬಾರ್ದು, ಮಾಡಿದೀವಿ ಅಂತ ಗೊತ್ತಾದಾಗ ಪ್ರಾಯಶ್ಚಿತ ಮಾಡ್ಕೊಳ್ಬೇಕು. ಇದು ತುಂಬಾ ಮುಖ್ಯ. ಇದೆಲ್ಲಾನು ಮಧುರ ಕವಿಗಳು ಅವರು ಕಣ್ಣಿನ ಶಿರುತಾಂಬಿನಲ್ಲಿ 10 ಹಾಡುಗಳ ಮೀನಿಂಗ್ ಆಗಿ ನೋಡಿದ್ರೆ ಇವೆಲ್ಲ ವಿಸ್ತಾರವಾಗಿ ನಮಗೆ ಸಿಗತ್ತೆ. ಇದಕ್ಕೆಲ್ಲಾನು ಮುಖ್ಯವಾಗಿ ಭಗವತ್ ಕೃಪೆ ಇರ್ಬೇಕು. ನಮಗೆ ಭಗವಂತನ ಕೃಪೆ ಇಲ್ಲದೆ ಹೋದ್ರೆ ಯಾವುದು ನಡೆಯಲ್ಲ. ಸದಾಚಾರ್ಯ ಸಂಶ್ಲೇಷ ಸಿಗೋದಿಲ್ಲ, ಸದಾಚಾರ್ಯ ಕಟಾಕ್ಷ ಸಿಗೋದಿಲ್ಲ, ಕಲ್ತಿದ್ದು ನಮಗೆ ಬಾಯಲ್ಲಿ ನಿಲ್ಲೋದು ಇಲ್ಲ, ತಲೆಗೆ ಸ್ಫುರಿಸೋದಿಲ್ಲ, ಯಾವುದೂ ನಡೆಯೋದೇ ಇಲ್ಲ. ಇದಕ್ಕೆಲ್ಲಾನು ಭಗವಂತನ ಕೃಪೆ ಇರಲೇಬೇಕು. ಅವನನ್ನು ಕೃಪೆ ಮಾಡ್ಬೇಕು ಅಂತ ಅದಕ್ಕೋಸ್ಕರ ನಾವು ಸ್ತೋತ್ರ ಮಾಡ್ಬೇಕು. ಭಗವಂತನ ಅನುಗ್ರಹ ತತ್ವಜ್ಞಾನ ಉಂಟಾಗುತ್ತೆ. ಭಗವಂತ ಅನುಗ್ರಹದಿಂದ ತತ್ವಜ್ಞಾನ ಉಂಟಾಗುತ್ತೆ ಅನ್ನೋದನ್ನ ನಾವು ಧ್ರುವಚರಿತ್ರೆಯಲ್ಲೇ ನೋಡ್ಬಿಟ್ವಿ. ಏನು ಹೇಳಕ್ ಬರದೇ ಇರೋವನಿಗೆ ಸುಮ್ಮನೆ ಶಂಕ ಸವರಿದ್ದ ಮಾತ್ರದಿಂದಲೇ ಅವನಿಗೆ ಬ್ರಹ್ಮಜ್ಞಾನ ಉಂಟಾಗಿ ಸ್ತೋತ್ರ ಮಾಡಕ್ಕೆ ಶುರು ಮಾಡ್ಬಿಡ್ತಾನೆ. ಹಾಗೆ ಭಗವಂತ ಸಂಕಲ್ಪ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಆಗುತ್ತೆ. ಆಮೇಲೆ ಕೊನೆಯಲ್ಲಿ ಆಗೋದು ಏನಪ್ಪಾ ಅಂದ್ರೆ ಅವನಂತೆಯೇ ನಮ್ಮನ್ನ ಮಾಡ್ತಾನೆ. ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ. ಈ ಮೋಕ್ಷ ಅನ್ನೋ ಒಂದು ಸಾಮ್ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಅವನ ತರನೇ ನಮ್ಗೆ ರೂಪ, ಅವನಿರೋ ವೈಕುಂಠದಲ್ಲೇ ನಮ್ಗೊಂದು ಜಾಗ, ಅವನ ಅನುಭವಿಸುವಂತ ಸಂತೋಷವನ್ನೇ ನಮ್ಗೆ ಕೊಡ್ತಾನೆ. ಇವೆಲ್ಲವೂ ಆಗತ್ತೆ. ಇದಿಷ್ಟು ಹೇಗೆ ಅಂದ್ರೆ ಆಚಾರ್ಯ ಮುಖೇನ ಶರಣಾಗತಿ ಮಾಡ್ಕೊಂಡು ಮೋಕ್ಷಕ್ಕೆ ಹೋದಾಗ ಮಧುರ ಕವಿ ಹಾಕೊಟ್ಟಿದ್ದ ದಾರಿಯಲ್ಲಿ ನಾವು ನಡೆದ್ರೆ ಅದು ನಮಗೆಲ್ಲರಿಗೂ ಸಿದ್ಧಿಸತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಧುರ ಕವಿಯನ್ನ ವಿಶೇಷವಾಗಿ ಕೊಂಡಾಡ್ತಾರೆ. ಯಾಕೆಂದ್ರೆ ಅವರ ಆಚಾರ್ಯ ಪ್ರತಿಪತ್ತಿ ಎಷ್ಟಿತ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಅಷ್ಟೇ ಆಚಾರ್ಯ ಬಗ್ಗೆ ಗೌರವವಾಗಿರ್ಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ವಿದ್ಯೆಯನ್ನ ನಮ್ಗೆ ಕಲಿಸ್ಕೊಟ್ಟ ಆಚಾರ್ಯರು ಅಂತ ಹೇಳಿದ್ರೆ ಇದು ಗುರುಗಳು ಆಚಾರ್ಯರಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಆಚಾರ್ಯ ಸ್ಥಾನದಲ್ಲಿ ಇರೋರು
ನಮಗೆ ಉಜ್ಜೀವನ ಆಗಕ್ಕೆ ಮಾರ್ಗ ತೋರಿಸೋರು. ಗುರುಗಳು ಅಂದ್ರೆ ಯಾವುದೇ ಯಾವ ಪಾಠಗಳನ್ನ ಹೇಳ್ಕೊಟ್ರು ಅವರೆಲ್ಲ ಅಜ್ಞಾನವನ್ನು ಹೋಗ್ಲಾಡ್ಸೋರೆಲ್ಲ ಗುರುಗಳು. ಆಚಾರ್ಯ ಸ್ಥಾನದಲ್ಲಿ ಇರೋರು ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಉಜ್ಜೀವನ ಆಗೋಕೆ ಸಹಾಯ ಮಾಡೋರು. ಯಾಕಂದ್ರೆ ವೇದಾಂತಗಳನ್ನ ಹೇಳಿ ಪಾಪ ಪುಣ್ಯಗಳ ವಿಚಾರ ನಮಗೆ ತಿಳಿಸಿ ನಾವೆಲ್ಲ ನಮ್ಮ ಸ್ವರೂಪ ಜ್ಞಾನ ಬರೆಸಿ ನಮಗೆ ಭಗವಂತನ ಜೊತೆ ಜೋಡಿಸೋರು ಆಚಾರ್ಯರು. ಮುಂದಿನ ಹಾಡೋದ್ರಿಂದ ಎನ್ನುಯಿರ್ ತಂದಳಿತ್ತವರೇ ಶರಣಂ ಪುಕ್ ಎನ್ನುಯಿರ್ ತಂದಿಳಿತ್ತವರೇ ಶರಣಂ ಪುಕ್ ತಂದಳಿತ್ತವರೇ ಎನ್ನುಯಿರ್ ತಂದಳಿತ್ತವರೇ ಶರಣಂ ಪುಕ್ ಎನ್ನುಯಿರ್ ತಂದಳಿತ್ತವರೇ ಶರಣಂ புக் யானடைவே அவர் குருக்கள் நிறைவணங்கி யானடைவே அவர் குருக்கள் நிறைவணங்கி பின்னருளால் பெரும்பூதூர் வந்த வள்ளல் பின்னருளால் பெரும்புதூர் வந்த வள்ளல் பெரிய நம்பி ஆள வந்தார் மனக்கால் நம்பி பெரிய நம்பி ஆள வந்தார் மணக்கால் நம்பி நன்னெறியை அவர் குறைத்த உய்ய கொண்டார் நன்னெறியை அவர் குறைத்த ಉಯ್ಯ ಕೊಂಡಾರ್. ನಾದಮುನಿ ಷಡಗೋಪನ್ ನಾದಮುನಿ ಅಂತ ಕೊಟ್ಟಿದ್ದಾರೆ. ನಾದಮುನಿ ಅಂದ್ರೇನು ಕರೆಕ್ಟೇನೆ. ಆಕ್ಚುಲಿ ಯಾಕೆ ನಾದಮುನಿ ಚರಿತ್ರೆ ಎಲ್ಲ ಹೇಳಿದಾಗ ತಿರುಕೊಳ್ಳೋರ್ ಪೆಣ್ಪಿಳ್ಳೆ ಪುಸ್ತಕದಲ್ಲಿ ಬರ್ದಿದ್ದೀನಿ ಡೀಟೇಲ್ ಆಗಿ. ಯಾಕಂದ್ರೆ ಅವ್ರ ಹೆಸರು ನಿಜವಾಗ್ಲೂ ನಾದಮುನಿನೇ. ತುಂಬಾ ಸೊಗಸಾಗಿ ಸಂಗೀತ ಹಾಡ್ತಾ ಇದ್ರು, ಅದಕ್ಕೋಸ್ಕರ ನಾದಮುನಿ ಅಂತ ಬಂತು. ಆದ್ರೆ ಈ ತಮಿಳಲ್ಲಿ ತಾದ ಒಂದೇ ಬರೆಯೋದ್ರಿಂದ ಕೆಲವು ಹೇಳಿ ಹೇಳಿ ನಾದಮುನಿ ಆಗ್ಬಿಟ್ಟು ಅಷ್ಟೇನೆ. ನಾದಮುನಿ ಅಲ್ಲ, ನಾದಮುನಿನೇ ಅವ್ರು ಆಕ್ಚುಲಿ. நாதமுனி ஷடகோபன் சேனை நாதன் நாதமுனி ஷடகோபன் சேனை நாதன் இன்னமுத திருமகள் என்ற இவரை முன்னிட்டு இன்னமுதி திருமகள் என்றிவரை முன்னிட்டு எம்பெருமான் திருவடிகள் அடைகின்றேனே எம்பெருமான் திருவடிகள் அடைகின்றேனே என்னுயிர் தந்தளித்தவரை சரணம் புக்கு ஞானடைமே அவர் குருக்கள் நிறைவணங்கி பின்னருளாள் பெரும்பூதூர் வந்த வள்ளல் பெரிய நம்பி ஆள வந்தார் மணக்கால் நம்பி நன்னறியை அவர் குறைத்த உய்ய கொண்டார் நாதமுனி ஷடகோபன் சேனை நாதன் இன்னமுத திருமகள் என்று இவரை முன்னிட்டு எம்பெருமான் திருவடிகள் அடைகின்றேனே. என்னுயிர் தந்தளித்தவரை சரணம் புக்கு யானடைவே அவர் குருக்கள் நிறைவணங்கி பின்னருளால் பெரும்புதூர் வந்த வள்ளல் பெரிய நம்பி ஆள வந்தார் மணக்கால் நம்பி நன்னெறியை அவர் குறைத்த உய்ய கொண்டார் நாதமுனி ஷடகோபன் சேனை நாதன் இன்னமுதி திருமகள் என்றிவரை முன்னிட்டு எம்பெருமான் திருவடிகள் அடைகின்றேனே. ಈ ಪದ್ಯ ತುಂಬಾ ಮುಖ್ಯವಾದ ಪದ್ಯ. ಹೇಗೆ ಅಂತ ಹೇಳಿದ್ರೆ ಶರಣಾಗತಿ ಮಾಡುವಾಗ ಇದನ್ನ ಹೇಳ್ಕೊಡ್ತಾರೆ. ಇದು ಆಚಾರ್ಯರನ್ನ ಮುಂದಿಟ್ಕೊಂಡು ಶರಣಾಗತಿ ಮಾಡ್ಕೊಳ್ಳೋದು ಅಂತಿರ್ಬೇಕಾದ್ರೆ ನಮಗೆ ಇವಾಗ ಪ್ರಸ್ತುತವಾಗಿರೋ ಆಚಾರ್ಯರು ಯಾರು ಇದ್ದಾರೋ ಇವ್ರ ಹಿಂದೆ ಇರೋ ಆಚಾರ್ಯಗಳನ್ನೆಲ್ಲ ಹೇಳೋದು. ಹಾಗೇನೆ ಯಾರಾದ್ರೂ ವೈಕುಂಠವಾಸಿ ಆಗ್ಬಿಟ್ರೆ 13ನೇ ದಿವಸ ಅವ್ರಿಗೆ ಚರ್ಮ ಶ್ಲೋಕ ಓದ್ಬೇಕಾದ್ರೂ ಈ ದೇಶಿಕ ಸಂಪ್ರದಾಯದಲ್ಲಿರೋರು ಇದನ್ನ ಓದ್ತಾರೆ. ಯಾಕಂದ್ರೆ ಈ ಆಚಾರ್ಯನ ಮುಂದಿಟ್ಕೊಂಡು ಈ ಆತ್ಮ ಇದೆಯಲ್ಲ, ಮುಕ್ತಾತ್ಮ ಹೋಗಿ ಇಲ್ಲಿ ಅಡೈಹಿಂಡ್ರೇನೆ ಅಂತ ಇದೆ ಕೊನೆಯಲ್ಲಿ, ಅಡೈಹಿಂಡ್ರಾರ್ ಅಂತ ಸೇರಿದ್ರು, ಭಗವಂತನ ಪಾದ ಸೇರಿದ್ರು ಅಂತ ಹೇಳ್ಬಿಟ್ಟು ಚರ್ಮಶ್ಲೋಕ ಓದಿ ಆ ಚರ್ಮಶ್ಲೋಕವನ್ನ ಇಟ್ಬಿಟ್ಟು ದೇವರ ಹತ್ರ ನಮಸ್ಕಾರ ಮಾಡೋದು ಪದ್ಧತಿ ಇದು. ಹೇಗೆ ಅಂದ್ರೆ ನಮ್ಮನ್ನ ನಾವು ಹೋಗಿ ನೇರಾಗಿ ಸುಮ್ಮನೆ ನಾವು ಒಬ್ಬರೇ ಹೋಗಿ ದೇವರನ್ನ ನಮಸ್ಕಾರ ಮಾಡ್ಬಿಡೋದು ಅಂತಾಗ್ಲಿ, ದೇವ್ರನ್ನ ಹೋಗಿ ಸೇರ್ಕೊಂಡ್ಬಿಡೋದು ಅಂತಾಗ್ಲಿ, ನಮ್ಮ ಮುಂದೆ ಒಂದಷ್ಟು ಜನ ಇರ್ತಾರಂತೆ. ಇದು ಗುರು ಪರಂಪರೆಯನ್ನ ನಾವು ಫಾಲೋ ಮಾಡ್ಬೇಕು ಅಂತ. ಪರಂಪರೆಯಾಗಿ ಸಾಂಪ್ರದಾಯಿಕವಾಗಿ ಹೇಗೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿದಾಗ ನಾನು ಯಾವಾಗ್ಲೂ ಹೇಳ್ತೀನಿ, ದೇವಸ್ಥಾನ ನಮಸ್ಕಾರ ಮಾಡ್ಬೇಕಾದ್ರೂ ಅಷ್ಟೇ ತಿರುಪತಿಗೆ ಹೋದಾಗ ತಿರುಚಾನೂರಿಗೆ ಹೋಗಿ ಆಮೇಲೆ ವರಾಹರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ತಿರುಪತಿ ನಮಸ್ಕಾರ ಮಾಡೋದು. ಇದೆಲ್ಲ ಆಗೋದಿಲ್ಲ ಟೂರಿಸ್ಟ್ ಇದ್ರಲ್ಲಿ, ಬಟ್ ಇರೋ ವಿಷಯ ಹೇಳ್ತಾ ಇದ್ದೀನಿ. ಅದೇ ತರ ಶ್ರೀರಂಗಕ್ಕೆ ಹೋದಾಗ ಮೊದಲು ಹೋಗಿ ಭಗವದ್ ರಾಮಾನುಜರನ್ನ ನಮಸ್ಕಾರ ಮಾಡ್ಕೊಂಡು ಆಮೇಲೆ ತಾಯಾರ ಸನ್ನಿಧಿಯಲ್ಲಿ ನಮಸ್ಕಾರ ಮಾಡ್ಕೊಂಡು ಆಮೇಲೆ ರಂಗನಾಥನ ನಮಸ್ಕಾರ ಮಾಡ್ಬೇಕು. ಹೀಗೆ ಅಲ್ಲೂ ಹಾಗೆ ತುಂಬಾ ಕ್ಯೂ ಎಲ್ಲ ಇರುತ್ತೆ. ಯಾವ್ದೋ ನೆಟ್ಟಿಗೆ ಹೋಗಿ ಟಿಕೆಟ್ ತಗೊಂಡು ಫಸ್ಟ್ ರಂಗನಾಥ ನಮಸ್ಕಾರ ಮಾಡ್ತೀವಿ, ಆಮೇಲೆ ಹೊರಗಡೆ ಎಲ್ಲ ಪ್ರಾಕಾರದಲ್ಲಿರೋ ಗುಡಿಗಳನ್ನೆಲ್ಲ ನೋಡ್ತೀವಿ. ಆದ್ರೆ ಕ್ರಮವಾಗಿ ನಮಸ್ಕಾರ ಮಾಡ್ಬೇಕು ಅಂತಿದ್ರೆ
ಈ ತರ ಮಾಡ್ಬೇಕು. ಯಾಕೆಂದ್ರೆ ಮೊದಲು ನಾವು ಯಾಕೆ ಈ ತರ ಕ್ರಮವಾಗಿ ಹೋಗ್ಬೇಕು ಅಂದ್ರೆ ಆಚಾರ್ಯ ಮುಖೇನ ಹೋದ್ರೆ ಆಚಾರ್ಯರಿಗೆ ಅವ್ರ ಶಿಷ್ಯರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವರಲ್ಲಿ ಏನು ನ್ಯೂನ್ಯತೆಗಳಿವೆ ಈ ಶಿಷ್ಯನಲ್ಲಿ ಅದನ್ನ ಭಗವಂತನಿಗೆ ಚೆನ್ನಾಗಿ ನಿವೇದಿಸ್ತಾರೆ ಅವರು. ಅವರೇ ನಮ್ಮನ್ನ ಭಗವಂತನಿಗೆ ಶರಣಾಗತಿ ಮಾಡ್ಕೊಳ್ಬೇಕಾದ್ರೆ, ಬರನ್ಯಾಸ ಮಾಡ್ಬೇಕಾದ್ರೆ ನಮ್ಮನ್ನ ಅವರು ಕೈ ಹಿಡ್ಕೊಂಡು ಹೋಗಿ ಭಗವಂತನ ಹತ್ರ ಸಮರ್ಪಿಸ್ತಾರೆ. ಇವನ ಹತ್ರ ಇಷ್ಟೆಲ್ಲ ನ್ಯೂನ್ಯತೆ ಇದೆ, ನೀನು ಕಾಪಾಡ್ಬೇಕು ಇವರನ್ನ ಅಂತ ಹೇಳಿ ವಿನಂತಿಸ್ಕೊಳ್ತಾರೆ. ಅದೇ ತರ ಎನ್ನುಯಿರ್ ತಂದಳಿತ್ತವರೇ ಶರಣಂ ಪುಕ್, ಎನ್ನುಯಿರ್ ತಂದಳಿತವ, ನನ್ನ ಜೀವಾತ್ಮಕ್ಕೆ ಒಂದು ಎಂಟಿಟಿ ಕೊಟ್ಟಿದ್ದು. ಎನ್ನುಯಿರ್ ತಂದಳಿತವರಂದ್ರೆ ತಂದೆ ತಾಯಿ ಅಂತಲ್ಲ. ಕೆಲವ್ರಿಗೆ ಯಾದೃಚ್ಛಿಕವಾಗಿ ತಂದೆ ತಾಯಿಗಳೇ ಆಚಾರ್ಯ ಸ್ಥಾನದಲ್ಲೂ ಇರ್ಬೋದು, ಅದು ಬೇರೆ ವಿಷಯ. ಆದ್ರೆ ಎನ್ನುಯಿರ್ ತಂದಳಿತ್ತವರೇ ಚರಣಂ ಪುಕ್ ಅಂತ ಹೇಳಿದ್ರೆ ಆಚಾರ್ಯರು ಅಂತ. ಯಾಕಂದ್ರೆ ಅಂಟು ನಾನ್ ಪಿರಂದಿಲೇನ್ ಪಿರಂಡ ಪಿನ್ ಮರಂದಿಲೇನ್, ಯಾರು ತಿರುಮೇಶ ಆಳ್ವಾರ್ ಹೇಳ್ತಾರೆ, ಯಾವತ್ತು ನಾನು ಹುಟ್ಟಿಲ್ಲ ಅಂತ ಹೇಳಿದ್ರೆ, ಯಾವತ್ತು ನನಗೆ ಅಷ್ಟಾಕ್ಷರಿ ಇವೆಲ್ಲ ನನಗೆ ಗೊತ್ತಿರ್ಲಿಲ್ವೋ, ಯಾವತ್ತು ನಾನು ಶ್ರೀ ವೈಷ್ಣವನ್ ಆಗ್ಲಿಲ್ವೋ ಅಲ್ಲಿವರೆಗೂ ನಾನು ಹುಟ್ಟಿದ ಲೆಕ್ಕನೇ ಇಲ್ಲ. ಅಂಡ್ರೆ ನಾನ್ ಪಿರಂದಿಲೇನ್, ಯಾಕಂದ್ರೆ ಅವರು ಶೈವರಾಗಿದ್ರು ಸುಮಾರು ವರ್ಷಗಳು. ನಾನು 4700 ವರ್ಷ ಇದ್ರು ಇನ್ನೂ ಕೂಡ ಇದ್ದಾರೆ. ಕುಂಭಕೋಣದಲ್ಲಿ ಅವರು ಉಸಿರಾಡ್ತಾ ಇದ್ದಾರೆ ಅವ್ರ ಸಮಾಧಿನಲ್ಲಿ ಅಂತ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಅವ್ರು ಹೇಳ್ತಾರೆ ಅಂಡ್ರೆ ನಾನ್ ಪಿರಂದಿನೇ, ಯಾವಾಗ ಸದಾಚಾರ್ಯ ಅವ್ರಿಗೆ ಬೇಯಾಳ್ವಾರು ಸಿಕ್ಕಿ ಅವ್ರಿಗೆ ಈ ಉಪದೇಶ ಎಲ್ಲ ಮಾಡಿದ್ರು, ಅದಾದ್ಮೇಲೆ ಅವ್ರ ಹುಟ್ಟಿದ ಲೆಕ್ಕ ಅಂತ ಅವ್ರು ಹೇಳ್ತಾರೆ. ಅದುವರೆಗೂ ಹುಟ್ಟಿದ ಲೆಕ್ಕನೇ ಇಲ್ಲ ಅಂತ, ವೇಸ್ಟ್. ಎಷ್ಟು ಜನ ಎಷ್ಟು ಆಯುಸ್ ಕಳೆದ್ನೋ ಅದೆಲ್ಲ ದಂಡ ಆಯ್ತು ಅಂತ. ಅದೇ ತರ ಎನ್ನುಯಿರ್ ತಂದಳಿತ್ತವರೇ ಆಚಾರ್ಯರು ಸಿಕ್ಕಿ ನಮಗೆ ಶ್ರಮಾಶ್ರಯಣ ಆಗಿ ನಮಗೆ ಮೂಲ ಮಂತ್ರ ದ್ವಯ ಮತ್ತು ಅಷ್ಟಾಕ್ಷರಿಗಳ ಇದು ಚರ್ಮ ಶ್ಲೋಕಗಳನ್ನೆಲ್ಲ ಉಪದೇಶ ಮಾಡ್ತಾರಲ್ಲ, ಅವತ್ತು ನಮಗೆ ಹುಟ್ಟಿದ ಲೆಕ್ಕ. ಅವರು ನಮಗೆ ಜೀವ ಕೊಟ್ಟಿದ್ ಲೆಕ್ಕ. ಯಾವಾಗ್ಲೂ ದ್ವಿಜ ಅಂತ ಹೇಳ್ತಾರೆ ಬ್ರಾಹ್ಮಣರಿಗೆ. ಹೇಗೆ ಅಂತ ಹೇಳಿದ್ರೆ, ಸುಮ್ನೆ ಹುಟ್ಟಿದಾಗ ಬ್ರಾಹ್ಮಣರು ಹಾಗಿಲ್ಲ. ದ್ವಿಜ ಅಂದ್ರೆ 2 ಸತಿ ಹುಟ್ಟಿದ್ರು ಅಂತ. 2ನೇ ಸತಿ ಹುಟ್ಟೋದು ಯಾವಾಗ, ಜನವಾರ ಹಾಕೊಂಡಾಗ ಬ್ರಾಹ್ಮಣನ್ಗೆ ಇನ್ನೊಂದು ಜನ್ಮ. ಮೊದಲು ಹುಟ್ಟೋದು ಅವ್ರ ತಂದೆ ತಾಯಿನಲ್ಲಿ, ಜನವಾರ ಹಾಕೊಂಡ್ಮೇಲೆ ಅವರ ಆಚಾರ್ಯ ಸ್ಥಾನದಲ್ಲಿ ಇದ್ದು ಅವರಿಗೆ ಉಪದೇಶ ಮಾಡ್ತಾರಲ್ಲ ಗಾಯತ್ರಿ, ಅವಾಗ ಅವ್ರು ಇನ್ನೊಂದ್ಸತಿ ಹುಡ್ತಾರೆ. ಅದೇ ತರ ನಮಗೆ ಅಷ್ಟಾಕ್ಷರಿ ಸಿಕ್ಕಿದಾಗ ನಮಗೆ ಅವಾಗ ನಮ್ಮ ಜೀವ ಕೊಟ್ಟಿದ್ದು ಆಚಾರ್ಯರು, ಅವರನ್ನ ಇಟ್ಕೊಂಡು ಯಾನಡೈವೆ ಅವರ ಗುರುಗಳ್ ನಿರವಿಣಂಗ, ನಾನು ಭಗವಂತನ ಪಾದವನ್ನ ಸೇರ್ಬೇಕು. ಹೇಗೆ ಅಂದ್ರೆ ನಮ್ಮ ಆಚಾರ್ಯನ ಮುಂದಿಟ್ಕೊಂಡು ಅವ್ರ ಆಚಾರ್ಯರು ಯಾರಿರ್ತಾರೋ ಅವ್ರ ಆಚಾರ್ಯ, ಅವ್ರ ಪ್ರಾಚಾರ್ಯ, ನಮ್ಮ ಆಚಾರ್ಯರಿಗೆ ಆಚಾರ್ಯ, ನಮಗೆ ಪ್ರಾಚಾರ್ಯ ಆಗ್ತಾರೆ. ಆತರ ಯಾರ್ಯಾರಿದ್ದಾರೆ ಅಂದ್ರೆ ನಿರೈವಣಂಗ ಅಂತ ಹೇಳಿದ್ರೆ, ನಿರೆ ಅಂದ್ರೆ ಲೀನೇಜ್ ಇರುತ್ತಲ್ಲ, ಯಾರ್ಯಾರಿದ್ದಾರೆ ಅಲ್ಲಿ ಅಂತ ಹೇಳಿದ್ರೆ ಪಿನ್ನರುಳಾಲ್ ಪೆರಂಬೂದೂರ್ ಬಂದ ಒಳ್ಳಲ್, ನಮಗೆ ಕೃಪೆ ಮಾಡಕ್ಕೆ ಅಂತಾನೆ ಅವತಾರ ಮಾಡಿದ್ದ ಪೆರಂಬೂದೂರ್. ಯಾರು ಶ್ರೀ ಪೆರಂಬೂದೂರ್ನಲ್ಲಿ ಹುಟ್ಟಿದ್ರಲ್ಲ ಭಗವದ್ ರಾಮಾನುಜರ್, ಅವರನ್ನ ಹೇಳ್ತಾರೆ. ಒಳ್ಳಲ್ ಅಂತ ಯಾಕೆ ಭಗವದ್ ರಾಮಾನುಜರ್ಗೆ ವಿಶೇಷವಾಗಿ ಇಲ್ಲಿ ಪದ ಹಾಕಿದ್ರು ಅಂತ ಹೇಳಿದ್ರೆ, ಇವರಿಂದಾನೇ ಅಷ್ಟಾಕ್ಷರಿ ಎಲ್ಲಾರು ಅನುಸಂಧಾನ ಮಾಡ್ಬೋದು ಅಂತ ಹೇಳಿ ತಿರುಗೋಷ್ಠಿ ದೇವಸ್ಥಾನದ ಮೇಲೆ ನಿಂತ್ಕೊಂಡು ಅಷ್ಟಾಕ್ಷರಿಯ ಮಹಿಮೆಯನ್ನ ತನಗೆ ನರಕಕ್ಕೆ ಹೋದ್ರೂ ಪರವಾಗಿಲ್ಲ ಅಂತ ಗೋಷ್ಠಿ ಪೂರ್ಣರಿಂದ ತಾನು ಪಡ್ಕೊಂಡಿದ್ದ ಅಷ್ಟಾಕ್ಷರಿಯನ್ನ ಇಡೀ ಜಗತ್ತಿಗೆ ಹಂಚಿಕೊಟ್ರು. ಇದು ಒಳ್ಳಲ್. ಯಾರಾದ್ರೂ ಒಬ್ರು ಧಾರಾಳವಾಗಿ ಎಲ್ಲವನ್ನ ಹಂಚಿಕೊಡ್ತಾ ಇದ್ರೆ ಅವ್ರಿಗೇನ್ ಹೇಳ್ತೀವಿ, ಉದಾರಿ, ಧಾರಾಳಿ, ಒಳ್ಳಲ್ ಅಂತ ಹೇಳ್ತೀವಿ. ಪೆರಂಬೂದೂರ್ ಒಳ್ಳಲ್ ನಮಗೆ ಮಾಡಿದ ಉಪಕಾರ ಏನಪ್ಪಾ ಅಂತ ಹೇಳಿದ್ರೆ, ಅಷ್ಟರವರೆಗೂ 1 to 1 ಅಂತ ಇಟ್ಕೊಂಡು ಎಲ್ಲೋ ಒಂದ್ ಸ್ವಲ್ಪ ಜನಕ್ಕೆ ಮಾತ್ರನೇ ಅಷ್ಟಾಕ್ಷರಿ ಎಲ್ಲ ಗೊತ್ತಿತ್ತು, ಯಾರಿಗೂ ಗೊತ್ತಿರ್ಲಿಲ್ಲ. ಭಗವದ್ ರಾಮಾನುಜರು ಮಾಡಿದ್ರು ಏನಂತ ಎಲ್ಲರಿಗೂ ಗೊತ್ತಾಗ್ಬೇಕಾಗಿರೋ ವಿಷಯ ಅಲ್ವಾ. ಇದು ಹೇಳಿದ್ದೆ ಭಗವಂತ ಎಲ್ರಿಗೂ ತಿಳಿಬೇಕು ಅಂತಾನೆ ಅಂತ ಹೇಳ್ಬಿಟ್ಟು ಅದರ ಮಹಿಮೆಯನ್ನ ಗೋಷ್ಠಿ ಪೂರ್ಣ ತಿರುಗೋಷ್ಠಿ ದೇವಸ್ಥಾನದ ಗೋಪುರದ ಮೇಲೆ ನಿಂತ್ಕೊಂಡು ಜೋರಾಗಿ ಎಲ್ಲರನ್ನ ಕರೆದು ಹೇಳಿದ್ರು, ಈ ತರ ಒಂದು ಮಂತ್ರ ನಂಗೆ ಸಿಕ್ಕಿದೆ, ಯಾರ್ಯಾರಿಗೆ ಒಳ್ಳೇದಾಗ್ಬೇಕು ಅಂತಿದೆಯೋ ಎಲ್ಲಾರು ಬನ್ನಿ, ನಾನು ಉಪದೇಶ ಮಾಡ್ತೀನಿ ಅಂತ ಹೇಳಿ 1 to 1 ಎಲ್ಲರಿಗೂ ಉಪದೇಶ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಒಳ್ಳೆಲ್ಲ ಅಂತ ಹೇಳ್ತಾರೆ. ಅವ್ರ ಗುರುಗಳು ಯಾರು, ಭಗವದ್ ರಾಮಾನುಜರ ಗುರುಗಳು ಪೆರಿಯ ನಂಬಿ. ಅವರೇನೆ ಪೆರಿಯ ನಂಬಿನೇ ಇವರಿಗೆ ಮಹಾಪೂರ್ಣ ಅಂತ ಹೆಸರು. ಇವರಿಗೆ ಮಧುರಾಂತಕಂದಲ್ಲಿ ಶಮಾಶ್ರಯನ ಮಾಡ್ತಾರೆ. ಗೋಷ್ಠಿ ಪೂರ್ಣರ ಹತ್ರ ಅಷ್ಟಾಕ್ಷರಿ ಇವೆಲ್ಲನೂ ಮಂತ್ರೋಪದೇಶ ಆಗುತ್ತೆ. ಇಲ್ಲಿ ಶಮಾಶ್ರಯನ ಮಾಡೋದು ಇವ್ರಿಗೆ ಪೆರಿಯ ನಂಬಿ. ಅವ್ರಿಗೆ ಪೆರಿಯ ನಂಬಿಗೆ ಗುರುಗಳು ಯಾರು, ಆಳವಂದಾರ್ ಯಾಮನಾಚಾರ್ಯರು. ಯಾಮನಾಚಾರ್ಯರಿಗೆ ಅವ್ರ ಗುರುಗಳು ಮನರ್ಕಾಳ್ ನಂಬಿ. ಅವ್ರ ಗುರುಗಳು ಯಾರು ಅಂತ ಹೇಳಿದ್ರೆ, ಅವ್ರ ಪುರೋಹಿತ ಉಯ್ಯಕೊಂಡಾರ್. ಉಯ್ಯಕೊಂಡಾರ ರಾಮ ಮಿಶ್ರ ಅಂತಾನು ಹೇಳ್ತಾರೆ ಅವ್ರನ್ನ. ಅವ್ರು ಉಯ್ಯಕೊಂಡಾರ್ಗೆ ಯಾರು ಗುರುಗಳು ಅಂತ ಹೇಳಿದ್ರೆ ನಾದಮುನಿ. ನಾದಮುನಿಗೆ ಯಾರು ಗುರುಗಳು ಅಂತ ಹೇಳಿದ್ರೆ ಷಡಗೋಪ. ಹೀಗೆ ನಾದಮುನಿಗೆ ಷಡಗೋಪನ ಹೇಗಾದ್ರು ಅಂದ್ರೆ, ನಾವು ಪೂರ್ತಿ ಪ್ರಬಂಧ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾಗ ಆಗ ಕುಂಭಕೋಣಂ ದೇವಸ್ಥಾನದಲ್ಲಿ ಕೊನೆಯ ಒಂದು ಪದ್ಯವನ್ನ ಕೇಳ್ಬಿಟ್ಟು ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ನಾದಮುನಿಗೆ. ಯಾವ ಪದ್ಯ
ಎಲ್ಲಿಂದ ಸಿಕ್ತು ನಿಮ್ಗೆ? 1020 ಅಂತ ಮಾತ್ರ ಹೇಳಿದ್ರಲ್ಲ, ಇನ್ನು ಬಾಕಿದೆಲ್ಲ ಎಲ್ಲಿದೆ ಅಂತ ಹೇಳಿದಾಗ ನಮಗೆ ಗೊತ್ತಿಲ್ಲ, ಇದು ಯಾರೋ ಒಬ್ರು ಹೇಳ್ಕೊಟ್ರು, ಬಹುಶಃ ಆಳ್ವಾರ್ ತಿನ್ನಗರಿಗೆ ಹೋದ್ರೆ ನಿಮ್ಗೆ ಯಾರಾದ್ರೂ ಹೇಳ್ಬೋದೇನೋ ಅಂತ. ಆಳ್ವಾರ್ ತಿನ್ನಗರಿಗೆ ಹುಡ್ಕೊಂಡ್ ಬರ್ತಾರೆ. ಹುಡ್ಕೊಂಡ್ ಬಂದಾಗ ಅಲ್ಲೂ ಹೇಳ್ತಾರೆ, ಇಲ್ಲಿ ನಮ್ಗೂ ಅಷ್ಟೇನೆ ಗೊತ್ತಿದ್ದು, ನಮ್ಗೆ ಬೇರೆ ಹತ್ತು ಗೊತ್ತು, ಅದನ್ನ ಮಧುರಕವಿ ಅವರು ಬರ್ತಿದ್ದು, ಅದನ್ನ ಒಂದು 12,000 ಆವರ್ತಿ ಹಾಕೊಂಡ್ರೆ ಊಟ ನಿದ್ದೆ ಇಲ್ಲದೆ ಯಾರು ಆವರ್ತಿ ಹಾಕೊಳ್ತಾರೋ ಅವ್ರಿಗೆ ಬಾಕಿದೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಯಾರ ಕೈಲಾಗತ್ತೆ ಅದನ್ನೆಲ್ಲ ಮಾಡಕ್ಕೆ ಅಂತ ಹೇಳ್ತಾರೆ. ನಾಥ ಮುನಿಗಳ ಕೈಲಿ ಆಗ್ತಾ ಇತ್ತು. ಯಾಕಂದ್ರೆ ಅವ್ರಿಗೆ ಈ ಹಠಯೋಗ, ಸಿದ್ಧಿ ಯೋಗ ಅನ್ನೋದೆಲ್ಲ ಅವ್ರಿಗೆ ಚೆನ್ನಾಗಿ ಕರಗತವಾಗಿತ್ತು. ಅವ್ರು ಮಾಡ್ತಾರೆ. ಊಟ ನಿದ್ರೆ ಇಲ್ಲದೆ 12,000 ಆವರ್ತಿ ಜಪ, ಕಣ್ಣಿನ ಶಿರುತ್ತಾಂಬಿನಾಮ, ಯಾವುದು ಮಧುರಕವಿ ಆಳ್ವಾರ್ ಬರ್ದಿದ್ದನ್ನ ಮಾಡ್ತಾರೆ. ಅವಾಗ ಈಥರ್ನೆಟ್, ಯಾಕಂದ್ರೆ ಇದರಿಂದ ಅಂತರಿಕ್ಷದಿಂದ ನಮ್ಮಾಳ್ವಾರ್ ಬಂದು ಅವ್ರಿಗೆ ಇಡೀ ಪ್ರಬಂಧ 4,000 ದಿವ್ಯ ಪ್ರಬಂಧನ ಹೇಳ್ಕೊಡ್ತಾರೆ. ಅವ್ರು ಕೇಳಿದ್ದು ಈ 1000 ಮಾತ್ರ, ಆದ್ರೆ ಅದ್ರ ಜೊತೆಗೆ ಇನ್ನು ಬಾಕಿನೂ ಕಳೆದೋಗಿದೆಪ್ಪ, ನಿನ್ಗೆ ಗೊತ್ತಿಲ್ಲ ನೋಡು ಅಂತ ಹೇಳಿ ಅದನ್ನು ಮೊದಲೇ ಉಪದೇಶ ಮಾಡ್ತಾರೆ. ಆದ್ರೆ ಉಪದೇಶ ಮಾಡೋ ಕ್ರಮದಲ್ಲಿ ನಮ್ಮಾಳ್ವಾರು ಎಂಥ ನೈಚಾನುಸಂಧಾನ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲಿಗೆ ಪೆರಿಯಾಳ್ವಾರ್ ಹೇಳಿದ್ದನ್ನ ಉಪದೇಶ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸಾಕ್ಷಾತ್ ಭಗವಂತನೇ ಅವ್ರಿಗೆ ಅಳಿಯ ಆಗಿದ್ರಿಂದ, ಆಮೇಲೆ ಭಗವಂತನ ಪರತತ್ವ ನಿರ್ಣಯ ಮಾಡಿದ್ದ ಅವರೇನೆ, ಅದಕ್ಕೋಸ್ಕರ ಪರತತ್ವ ನಿರ್ಣಯ ಮಾಡಿದವರು ಆದ್ರಿಂದ ಅವ್ರನ್ನ ಪೆರಿಯಾಳ್ವಾರ್ ಅಂತ ಹೆಸರು ಅವ್ರಿಗೆ. ಆ ಪೆರಿಯಾಳ್ವಾರ್ ಕೃತಿಗಳಿಂದ ಮೊದಲಿಟ್ಕೊಂಡು ಅದನ್ನೆಲ್ಲ ಹೇಳಿ, ಆಮೇಲೆ ತಿರುಮಂಗೈ ಆಳ್ವಾರ್ದು ಹೇಳಿ, ಆಮೇಲೆ ಇದು ಎರಡನೇದು ತಿರುಮಂಗೈ ಆಳ್ವಾರ್ದು ಹೇಳಿ, ಇಯರ್ಪಾಗಳು ಎಲ್ಲವನ್ನ ಹೇಳಿ ಪೂರ್ತಿ 4,000ವನ್ನು ಅವ್ರಿಗೆ ಉಪದೇಶ ಮಾಡ್ತಾರೆ. ಹೀಗೆ ತಿರುವಾಮುಳಿ ಅವ್ರದ್ದು ಒಂದು ಕೊನೆ ಇದೆಯಲ್ಲ, ನಾವು ಬುಕ್ ವೈಸ್ ನೋಡಿದ್ರೆ ನಮ್ಗೆ ಅದಕ್ಕೆ 3ನೇ ಬುಕ್ ಯಾವುದು ಅಂತ, 1ನೇ ಬುಕ್, 2ನೇ ಬುಕ್, 3ನೇ ಬುಕ್ ಅಂತ. ಅದು ತಮಿಳಲ್ಲಿ ಒಂದು ದೊಡ್ಡ ಗ್ರಂಥ ನೋಡಿದ್ರೆ 1 2 3 4,000 ನಂಬರ್ ಆ ಥರನೇ ಬರುತ್ತೆ. ಇವಾಗ ನಾವು ಪುಸ್ತಕ ದಪ್ಪ ಆಗುತ್ತೆ ಅಂತ ಬೇರೆ ಬೇರೆ ಮೈಂಡ್ ಮಾಡಿರೋದು 1ನೇ ಪುಸ್ತಕ 2ನೇ ಪುಸ್ತಕ ಅಂತ ಹೇಳ್ತಾರೆ. ಆದ್ರೆ ಮೊದಲಿಗೆ ಅವರು ಉಪದೇಶ ಮಾಡಿದ್ದು ಮೊದಲಾಳ್ವಾರ್ದು, ಅಂದ್ರೆ ಇವರು ಪೆರಿಯಾಳ್ವಾರ್ದು. ಹೀಗೆ ಈ ನಾದಮುನಿ ಷಡಗೋಪನ್ ಸೇನೆನಾದ, ನೆಕ್ಸ್ಟ್ ಸೇನೆನಾದನ ಯಾರಂದ್ರೆ ವಿಶ್ವಕ್ಸೇನರು, ಭಗವಂತ ಸಾಕ್ಷಾತ್ ಭಗವಂತನ ವಿಶ್ವಕ್ಸೇನರನ್ನ ನೆನೆಸ್ಕೊಳ್ತಾರೆ. ಇವರನ್ನ ಮುಂದಿಟ್ಕೊಂಡು ವಿಶ್ವಕ್ಸೇನ ಆದ್ಮೇಲೆ ಯಾರು ನೆಕ್ಸ್ಟ್ ಅಂತ ಹೇಳಿದ್ರೆ, ಅವ್ರಿಗಿಂತ ಹಿಂದೆ ಇನ್ನಮುದ ತಿರುಮಹಳ್, ಯಾರು ಲಕ್ಷ್ಮಿನ ಇಟ್ಕೊಂಡು, ತಿರುಮಹಳ್ ಅಂದ್ರೆ ಇವರೇ ಮುನ್ನಿಟ್ಟು, ಇವ್ರು ಇಷ್ಟು ಜನನು ನಮ್ಮ ಮುಂದೆ ಇಟ್ಕೊಂಡು, ಲಕ್ಷ್ಮಿಗಾದ್ಮೇಲೆ ಯಾರು ಎಂಪೆರುಮಾನ್ ತಿರುವಡಿಗಳ್ ಅಡಗಿಂಡ್ರೇನೆ, ಭಗವಂತನನ್ನ ಹೋಗಿ ನಮಸ್ಕಾರ ಮಾಡ್ಬೇಕಾದ್ರೆ ಇಷ್ಟು ಜನ ಮುಂದೆ ಇರ್ಬೇಕು. ಇವ್ರು ಇಷ್ಟು ಜನ ಮುಂದೆ ಇದ್ರೆ ಖಂಡಿತವಾಗ್ಲೂ ನಾವು ಹಿಂದೆ ನಮಸ್ಕಾರ ಮಾಡೋರ್ಗೆ ಅಷ್ಟು ಜನ ರೆಕಮೆಂಡ್ ಮಾಡ್ತಾರೆ. ಅವ್ರ ಹಿಂದೆ ನಮ್ಗೆ ನಮಸ್ಕಾರ ಮಾಡ್ತಾರೆ ನೋಡಿ, ಅವ್ರು ನಮ್ಮ ಕಡೆಯವರು ಅಂತ ಶಿಫಾರ್ಸ್ ಮಾಡ್ತಾರೆ ಅವರು. ಲಕ್ಷ್ಮಿ ಅಂತೂ ಅರ್ಧಕ್ಕರ್ಧ ಎಲ್ಲಾ ಪಾಪಗಳನ್ನು ತೊಡೆದು ಹಾಕ್ಬಿಟ್ಟು, ಪಾಪರಿ ಬಿಡ್ರಿ ಅವ್ರನ್ನ, ಹೋಗ್ಲಿ ಬಿಡ್ರಿ ಅಂತ ಅವಳು ಹೇಳ್ತಾಳೆ ಯಾವಾಗ್ಲೂ. ಅದಕ್ಕೆ ಪುರುಷ ಕಾರ್ಯ ಅನ್ನೋದು. ಇದು ಈ ಸಂಪ್ರದಾಯದಲ್ಲಿ ಯಾರನ್ನ ಮುಂದಿಟ್ಕೊಂಡು ಹೋಗೋದು ಅನ್ನೋದು. ಇದಿಷ್ಟು ಆಚಾರ್ಯ, 8 ಜನ ಆಚಾರ್ಯ ಇದೆ ನೋಡಿ. ರಾಮಾನುಜರು, ಪೆರಿಯ ನಂಬಿ, ಆಳವಂದಾರ್, ಮನಕಾಳ್ ನಂಬಿ, ಉಯ್ಯಕೊಂಡಾರ್, ನಾಥಮುನಿ, ಷಡಗೋಪನ್, ಸೇನೆನಾದ, ಇದಿಷ್ಟು ಜನ ಮುಂದೆ ಇಟ್ಕೊಂಡು ಲಕ್ಷ್ಮೀಪತಿಯಾದ ಭಗವಂತನನ್ನು, ಲಕ್ಷ್ಮಿಯನ್ನ ಮುಂದೆ ಇಟ್ಕೊಂಡು ನಮಸ್ಕಾರ ಮಾಡೋದು ಎಂಪೆರುಮ ತಿರುವಡಿಗಳು. ಅವಾಗ ನಮಗ ಪಾದ ಸಿಗತ್ತೆ, ಭಗವಂತನ ಪಾದ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಲಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ ಅಧಿಕಾರ ಸಂಗ್ರಹ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವು ಭಗವಂತನನ್ನ ಹೋಗಿ ಸೇರ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ರಸತ್ರಯದಲ್ಲಿ ಏನ್ ಹೇಳಿದಾರೋ ಅದನ್ನ ಅಧಿಕಾರ ಸಂಗ್ರಹದಲ್ಲಿ ಪದ್ಯದ ರೂಪದಲ್ಲಿ ಹೇಳಿದರೆ. ಈ ಅಧಿಕಾರ ಸಂಗ್ರಹದಲ್ಲಿರೋ ಕೆಲವು ಪದ್ಯಗಳು ಕೂಡ ರಹಸ್ಯತ್ರಯಸಾರ ಗ್ರಂಥದಲ್ಲೂ ಬರುತ್ತೆ, ಅದು ಬರುತ್ತೆ. ದೇಶಿಕರ್ ತಿರುವಡಿಗಳೇ ಶರಣಂ, ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ, ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸೈಮಲ್ಟೇನಿಯಸ್ಲಿ ಈ ಮೈಕ್ರೋಸಾಫ್ಟ್ ಟೀಮ್ಸ್ ಅಂತ ಇದೆಯಲ್ಲ, ಅದನ್ನ ಒಂದು ಓಪನ್ ಮಾಡಿ ಇಟ್ಕೊಂಡಿರಿ. ಒಂದು ಆ್ಯಪ್ ತರನೇ, ಅದನ್ನು ಸ್ಕೈಪ್ ತರ ಓಪನ್ ಮಾಡಿ ಇಟ್ಕೊಂಡಿದ್ರೆ ಒನ್ ಫೈನ್ ಡೇ ವಿ ಕ್ಯಾನ್ ಜಸ್ಟ್ ಸ್ವಿಚ್ ಓವರ್ ಟು ದಟ್. ಐ ಥಿಂಕ್ ತುಂಬಾ ಟೇಕ್ ಓವರ್ ತುಂಬಾ ಸ್ಮೂತ್ ಆಗಿದೆ. ನಾನು ನೋಡಿದೆ, ನಾವು ಇಬ್ರು
ನಾನು ಮತ್ತೆ ಸರ್ ಇಬ್ರು ಅಕೌಂಟ್ ಒಂದು ಓಪನ್ ಮಾಡಿದೀವಿ, ವಸುದೇವ ಕುಟುಂಬಮ್ ಅದರಲ್ಲಿದೆ. ಎಲ್ಲಾನು ಫೈಲ್ಸ್ ಎಲ್ಲ ಅದಕ್ಕೆ ಶಿಫ್ಟ್ ಆಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದೇ ತರನೇ ಬರುತ್ತೆ ಅದೂನು. ಅಂದ್ರೆ ಏನಂದ್ರೆ 1 hour ಲಿಮಿಟೇಷನ್ ಇದೆ, 60 minutes ಅಂತ. ಅದಕ್ಕಿಂತ ಜಾಸ್ತಿ ಆದ್ರೆ ಬಹುಶಃ ಅದು ಎಕ್ಸಿಟ್ ಆಗ್ಬಿಡುತ್ತೆ ಅಂತ ಕಾಣುತ್ತೆ, ಈ ಝೂಮ್ ಪ್ರೋಗ್ರಾಮ್ ತರ. ನೋಡೋಣ ಹೇಗಾಗತ್ತೆ ಅಂತ. ಬಹುಶಃ ನಾವು ಸ್ವಲ್ಪ 50 ನಿಮಿಷಕ್ಕೆ ಕರ್ಟೈಲ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ನಿನ್ನೆ ದಿವಸ ಏನೋ ನೋಡಿ ಏನೋ ಪ್ರಾಬ್ಲಮ್ ಆಗಿ ಸ್ಕೈಪ್ ಅಲ್ಲಿ ರೆಕಾರ್ಡ್ ಆಗ್ಲಿಲ್ಲ ಅಂತ ಕಾಣುತ್ತೆ. ಇವತ್ತೊಂದು ದಿವಸ ಟ್ರೈ ಮಾಡೋಣ, ನೋಡೋಣ. ಜಯಶ್ರೀನೇ ಪಾಪ ರೆಕಾರ್ಡ್ ಮಾಡ್ತಾ ಇದ್ರು, ಇವತ್ತಿಗೂ ರೆಕಾರ್ಡ್ ಆದ್ರೆ ಪರವಾಗಿಲ್ಲ, ಇಲ್ಲಿ ಹೋದ್ರೆ ಬಹುಶಃ ಮೈಕ್ರೋಸಾಫ್ಟ್ ಟೀಮ್ಸ್ಗೆ ಶಿಫ್ಟ್ ಆಗ್ಬಿಡೋದೆ ಒಳ್ಳೇದು ಅನ್ಸುತ್ತೆ ಎಲ್ಲರೂ. ಮೀನ್ ವೈಲ್ ಎಲ್ಲರೂ ಅಕೌಂಟ್ ಅನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಯಾರ್ಯಾರಿಗೆ ನಿಮ್ಗೆ ಮಾಡೋಕ್ಕಾಗತ್ತೋ ಈಸಿ ಆಗಿದೆ ಮಾಡ್ಬೋದು, ಯಾರಿಗೆ ಮಾಡೋಕ್ಕಾಗಲ್ವೋ ಅವರು ಮಕ್ಕಳನ್ನ ಹೆಲ್ಪ್ ತಗೊಂಡು ಮಾಡಿ ಇಟ್ಕೊಳ್ಳಿ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ನಾಳೆ ನಾನು ಸಿಗದೆ ಇರೋದ್ರಿಂದ ಪ್ರಯುಕ್ತ ಇವತ್ತು